ಹೀಗೆ ಶಿಲಾಯಾಮ್ ಅಂದರೆ ವಿಷಯ ಸಪ್ತಮಿಯನ್ನ ಆಶ್ರಯಿಸಿಕೊಂಡು ಶಿಲಾವಿಷಯಕವಾಗಿ ಅದನ್ನು ಅನುಸಂಧಾನವನ್ನು ಮಾಡಿಕೊಂಡು ವಿಶೇಷವಾಗಿ ಭಗವಂತನನ್ನು ಆರಾಧಿಸಬೇಕು ಅಂತ ಹೀಗೂ ಅರ್ಥವನ್ನ ಅಲ್ಲಿ ಅವರು ಮಾಡಿದ್ದಾರೆ. ಮುಂದೆ ಆ ವೃಂದಾವನದ ಮೇಲಿರತಕ್ಕಂತಹ ಒಂದು ವಿಮಾನವನ್ನ ಗುರುರಾಜರು ವರ್ಣಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಹಾಕಿದ ಒಂದು ವಿಶೇಷಣ ಕಾರ್ತಭಾಸ್ವರಂ ಅಂತ. ಇದಕ್ಕೆ ಅರ್ಥವನ್ನು ಮಾಡ್ತಾರೆ. ಕಾರ್ತ ಎನ್ನುವುದಕ್ಕೆ ಕೃತಯುಗಕ್ಕೆ ಸಂಬಂಧಿಸಿದಂತಹ ಬಹುರತ್ನಗಳು, ಶ್ರೇಷ್ಠವಾದ ಮೌಲ್ಯದ ರತ್ನಗಳು, ಅದರಿಂದ ಪ್ರಕಾಶಮಾನವಾದದ್ದು ಅಂತ. ಸಾಮಾನ್ಯವಾಗಿ ಕಾರ್ತಭಾಸ್ವರಂ ಎನ್ನುವುದಕ್ಕೆ ಸುಲಭದಲ್ಲಿ ಅರ್ಥವಾಗದ ಪದ ಅದು. ಅದಕ್ಕೆ ಅರ್ಥವನ್ನ ನಾವು ಹೀಗೆ ಮಾಡಲಿಕ್ಕಾಗ್ತದೆ. ಇಂತಹ ವಿಮಾನ ಅದು ದಿವ್ಯಮಾನ, ಅದು ದೇವತೆಗಳ ಏನೊಂದು ಅಳತೆಯ ಪ್ರಮಾಣ ಇದೆ, ಅದಕ್ಕನುಗುಣವಾಗಿ ಆ ವಿಮಾನ ಇದೆ. ಇಲ್ಲಿ ವ್ಯಾಖ್ಯಾನ ಬರೆಯುವಾಗ ಇದು ಕೆಲವು ವಿಶಿಷ್ಟ ಅಧಿಕಾರಿಗಳಿಗೆ ಮಾತ್ರ ಕಾಣುವಂತಹದ್ದು ಅಂತ ವ್ಯಾಖ್ಯಾನಕಾರರು ಅರ್ಥವನ್ನು ಮಾಡ್ತಾರೆ. ಇಂತಹ ವಿಮಾನದಲ್ಲಿ ತಾನು ನೆಲೆಸಿದ್ದೇನೆ ಅಂತ ಗುರುರಾಜರು ತಿಳಿಸಿಕೊಟ್ಟು, ಆಮೇಲೆ ತಾನು ದೇವತೆಗಳ ಸಭೆಯಲ್ಲಿ ವಿಶೇಷವಾಗಿ ಆರಾಧಿತನಾಗಿದ್ದೇನೆ ಅಂತ ಗುರುರಾಜರು ತಿಳಿಸಿಕೊಡ್ತಾರೆ. ಅಹಂ ಸದಾ ದೇವಸಭಾಸಭಾಜಿತಃ ಸುಭಾಸ್ವರೈಃ ದಿವ್ಯ ವಿಭೂಷಣೈರ್ಯುತಃ ಅಹಂ ಸಮಾನೈಃ ಸುರಮಾನಿಮಾನಿತಃ ಸಮಾನಯುಕ್ತೈಃ ಸುಮನೋಭಿರಂಜಸ ಅಂಥೇಳಿ ತಾನು ದೇವತೆಗಳ ಸಭೆಯಲ್ಲಿ ವಿಶೇಷವಾಗಿ ಸಭಾಜಿತನಾಗಿದ್ದೇನೆ, ಎಂಥವರಿಂದ ತಾನು ಆರಾಧಿತನಾಗಿದ್ದೇನೆ ಎನ್ನುವುದಕ್ಕೆ ಅಹಂ ಸಮಾನೈಹಿ ಅಂತ ಒಂದು ಪದಚ್ಛೇದ. ವ್ಯಾಖ್ಯಾನಕಾರರು ಅರ್ಥವನ್ನು ಮಾಡುವಾಗ ಅಹಂಸಮಾನೈಹಿ ಅಂತ ಹಂಸಮಾನ ಅಲ್ಲದವರಿಂದ ಅಂತ ಅರ್ಥ ಮಾಡಿ ಅಹಂಸಮಾನಹಿ ಅನ್ನೋ ಒಂದೇ ಒಂದು ಪದವನ್ನು ಮಾಡಿ ಹಂಸಮಾನರು ಅಂದರೆ ಹಂಸವನ್ನ ಮಾನ ಅಂದ್ರೆ ಹೋಗ್ಲಿಕ್ಕೆ ಸಾಧನವನ್ನಾಗಿಟ್ಟುಕೊಂಡವರು ಬ್ರಹ್ಮಾದಿಗಳು ಅಂತ ಅರ್ಥ. ಅಹಂಸಮಾನರು ಅಂದ್ರೆ ಅವರಿಗಿಂತ ಭಿನ್ನರಾದಂತಹ ಗರುಡಾದಿ ದೇವತೆಗಳು ಅಂತ ಅರ್ಥ ಮಾಡಿ ಅಂತಹ ಗರುಡಾದಿ ದೇವತೆಗಳಿಂದ ತಾನು ಮಾನಿತನಾಗಿ ಸುರಮಾನಿ ಅಂತ. ಅದರ ಸುರಮಾನಿ ಅನ್ನೋದೇ ಒಂದು ಲೋಟ್ಲಕಾರದ ಉತ್ತಮ ಪುರುಷರ ಏಕವಚನ ಪದ, ಅದು ಸುರಮಾನಿ ಅಂತ. ಸಮ್ಯಕ್ ಕ್ರಮಾಮಿ ಅಂತ ಅಲ್ಲೇ ಒಂದು ಕ್ರಿಯಾಪದವನ್ನ ನಮಗೆ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಹೀಗೆ ಹೇಳಿ ತನ್ನ ಸ್ವರೂಪವನ್ನು ಮತ್ತಷ್ಟು ಅವರು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾರೆ. ಗುರುಂ ಅಖಿಲ ಗುಣಜ್ಞಂ ಸದ್ಗುಣೇಕಾಧಿವಾಸಂ ಅಂತ ಅವರು ತಿಳಿಸಿಕೊಡ್ತಾರೆ. ಇಲ್ಲಿ ಅಖಿಲ ಗುಣಜ್ಞಂ ಎನ್ನುವ ಪದಕ್ಕೆ ಅಖಿಲರು ಅಂದ್ರೆ ವ್ಯಾಖ್ಯಾನಗಳ ಅರ್ಥವನ್ನು ಮಾಡ್ತಾರೆ. ಭಾರತೀಯಿಂದ ಆರಂಭಿಸಿ ತೃಣಜೀವತ್ ಪರ್ಯಂತರಾಗಿರತಕ್ಕಂಥ ಎಲ್ಲಾ ಯೋಗ್ಯ ಜೀವಾತ್ಮರು ಅಂತ ಅರ್ಥ. ಅವರಿಂದ ಏನು ಗುಣಗಳು ಭಗವಂತನಿಂದ ಉಪಾಸಿಸಲ್ಪಡಬೇಕು, ಭಗವಂತನ ಗುಣಗಳನ್ನು ಅವರೇನು ಉಪಾಸನೆ ಮಾಡಬೇಕು, ಅದೆಲ್ಲವನ್ನ ತಿಳಿದವರು ಗುರುರಾಜರು ಅಂತ. ಅಂದ್ರೆ ರುದ್ರದೇವರನ್ನ ಕುರಿತು ವಾಯುದೇವರಾಗಿ ಗುರುರಾಜರು ಉಪದೇಶವನ್ನು ಮಾಡ್ತಾರೆ. ರುದ್ರ ನಿನ್ನಿಂದ ಭಗವಂತನ ಇಷ್ಟು ಗುಣಗಳು ಉಪಾಸಿಸಲ್ಪಡಬೇಕು ಅಂತ ಪ್ರತಿಯೊಂದು ಆ ಜೀವಾತ್ಮರಿಗೂ ಸಹ ವಿಶೇಷವಾಗಿ ಗುರುಗಳ ಅಂತರ್ಯಾಮಿಯಾಗಿದ್ದುಕೊಂಡು, ಪ್ರತ್ಯೇಕ ಗುರುಗಳ ಅಂತರ್ಯಾಮಿಯಾಗಿದ್ದುಕೊಂಡು ನಿನ್ನಿಂದ ಇಷ್ಟು ಗುಣ ಭಗವಂತನ ಗುಣಗಳು ಉಪಾಸಿಸಲ್ಪಡಬೇಕು ಅಂತ ಪ್ರತಿಯೊಂದು ಜೀವಾತ್ಮರಿಂದಲೂ ಸಹ ಏನೇನು ಭಗವದ್ಗುಣಗಳು ಉಪಾಸಿಸಲ್ಪಡಬೇಕು ಅದೆಲ್ಲವನ್ನು ತಿಳಿದುಕೊಂಡವರು ಗುರುರಾಜರು ಅಂತ. ಹೀಗೆ ಅಖಿಲ ಗುಣಜ್ಞಂ ಎನ್ನುವ ಪದಕ್ಕೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಇಂತಹ ನನಗೆ ಶರಣಾಗತಿಯಾಗಬೇಕು ಅಂತ ತಿಳಿಸಿ ಮುಂದೆ ನಂದನ ಮೊದಲಾದಂತಹ ವನಗಳಲ್ಲಿ ತಾನು ಹೇಗೆ ರಮಿಸ್ತೇನೆ, ಇಂದ್ರಾಣಿ ಮೊದಲಾದವರ ಜೊತೆಯಲ್ಲಿ ತಾನು ಅಲ್ಲಿ ಹೇಗೆ ಇರ್ತೇನೆ, ವಾಸ ಮಾಡ್ತೇನೆ ಅಂತ ಅವರು ತಿಳಿಸ್ತಾರೆ. ತಥೈವ ನಂದನ ಪ್ರಖ್ಯೆ ಮಮ ಬೃಂದಾವನೆ ಅನಿಶಂ ರಮಾಮಿ ರಮಯಾದೇವೈ ಹಯಗ್ರೀವೇಣ ಚಾನ್ವಿತೆ ಅಂತ. ಹೇಗೆ ನಾನು ನಂದನಾದಿ ವನಗಳಲ್ಲಿ ವಿಹರಿಸ್ತೇನೋ ಅದೇ ರೀತಿ ನಂದನ ಪ್ರಖ್ಯೆ ನಂದನವನಕ್ಕೆ ಸದೃಶವಾದಂತಹ ಈ ವೃಂದಾವನದಲ್ಲಿಯೂ ನಾನು ಹಯಗ್ರೀವದೇವರ ಜೊತೆಯಲ್ಲಿ ರಮಾದೇವಿಯ ಅನೇಕ ರೂಪಗಳ ಜೊತೆಯಲ್ಲಿ ತಾನು ವಿಶೇಷವಾಗಿ ಅವರಿಂದ ಮಾನಿತನಾಗಿ ಅಲ್ಲಿ ವಿಹರಿಸ್ತಾ ಇದ್ದೇನೆ ಅಂತ ತಿಳಿಸಿ, ಇಂತಹ ನನ್ನ ವೃಂದಾವನಾಖ್ಯಾನ ಅದು ನನ್ನ ಒಂದು ಮಂದಿರ. ಸದಾ ಕಂದಾಶನ ಆನಂದಪ್ರದಂ ಕಂದಾಶನಾನಂದ ಪದಂ ಸುಧೀಮತಾಂ. ಒಳ್ಳೆಯ ಜ್ಞಾನಿಗಳಿಗೆ ಮೋಕ್ಷ ಸುಖವನ್ನ ಕರುಣಿಸುವಂತಹ ಈ ಸ್ಥಳ ಇದು. ಹೇಗೆ ಮಂದರ ಪರ್ವತ ದೇವತೆಗಳಿಗೆ ಆಶ್ರಯ ಸ್ಥಾನವೋ ಅದೇ ರೀತಿ ಇದು ಜ್ಞಾನಿಗಳಿಗೆ ಅದರ ಸಂದರ್ಶನದಿಂದಲೇ ವಿಶೇಷವಾಗಿ ಆನಂದ ಸುಧೆಯನ್ನ ಕೊಡುವಂತಹ ಸ್ಥಳ ಇದು ಅಂತ ತಮ್ಮ ವೃಂದಾವನವನ್ನು ಅವರು ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಮುಂದೆ ವೃಂದಾವನಂ ಸದವನಂ ಸದನಂ ಮಮೇದಂ ಇಂದ್ರಾನುಜಸ್ಯ ಸದನಂ ಮದನಸ್ಯ ಚೇದಂ ಅಂತ ಈ ವೃಂದಾವನ ಇದು ಸದವನ, ಸಜ್ಜನರನ್ನ ಪರಿಪಾಲಿಸುವಂತಹದ್ದು. ವಿಶೇಷವಾಗಿ ಇಂದ್ರ ಅನುಜನಾಗಿರತಕ್ಕಂಥ ಉಪೇಂದ್ರನ ವಾಸಸ್ಥಳ ಅಂತ ತಿಳಿಸಿ ಮುಂದೆ ಮೇರು ಪರ್ವತದಲ್ಲಿ ತಾನು ಭಗವಂತನನ್ನು ವಿಶೇಷವಾಗಿ ಆರಾಧಿಸ್ತೇನೆ. ಅಲ್ಲಿ ಉರ್ವಶಿ ಮೊದಲಾದಂತಹ ಅಪ್ಸರ ಸ್ತ್ರೀಯರನಿದ್ದಾರೆ. ಅವರ ಗರ್ವವನ್ನ
ಗರ್ವಸ್ಯಾರ್ಥಂ ಅಂತ ಪದ ಇದೆ. ಗರ್ವಸ್ಯಾರ್ಥಂ ಎನ್ನುವುದಕ್ಕೆ ಅರ್ಥಶಬ್ದಕ್ಕೆ ನಿವೃತ್ತಿ ಅಂತ ಅರ್ಥವನ್ನ ಮಾಡಿ ಗರ್ವ ನಿವೃತ್ತಯೇ ಅಂತ ಅರ್ಥ ಮಾಡಿ, ಉರ್ವಶ್ಯಾದಿ ಏನು ಸ್ತ್ರೀಯರಿಗೆ, ಅಪ್ಸರ ಸ್ತ್ರೀಯರಿಗೆ ಒಂದು ತಾವೇ ಚೆನ್ನಾಗಿ ನರ್ತನ ಮಾಡ್ತೇವೆ ಅಂತೇನೊಂದು ಮನಸ್ಸಿಗಿದೆ, ಅಂತ ಒಂದು ಗರ್ವವನ್ನು ನಿವೃತ್ತಿ ಮಾಡೋದಕ್ಕೋಸ್ಕರ ಶಂಕರ ಅಲ್ಲಿ ನೃತ್ಯವನ್ನ ಮಾಡಿದ. ಅದನ್ನೆಲ್ಲ ನಾನು ನಿನಗೆ ತೋರಿಸ್ತೇನೆ ಅಂತ ಅವರು ಉಪದೇಶವನ್ನ ಮಾಡ್ತಾರೆ. ಕೈಲಾಸ ಪರ್ವತದಲ್ಲಿ ತಾನು ವಿಹರಿಸಿದ್ದನ್ನು ಹೇಳ್ತಾರೆ. ಕೈಲಾಸೆ ಪರ್ವತ ಶ್ರೇಷ್ಠೆ ಸವಿಲಾಸ ಏಕ್ಷಣಾ ಸ್ತ್ರೀಯ ಫಲಾಶೇಕ್ಷಿತ ಚಾರ್ವಂಗ್ಯ ಕಲಾಶೇ ಪೀಠಪೌಷ್ಪಿಕಾ ನಂದನಂ ಪ್ರೇರಯಂತ್ಯೋ ವೈ ವೈಕರ್ತನ ದ್ಯುತಿ ಸನ್ನಿಭಾ ಮದನಂ ಪ್ರೇಕ್ಷಕಾಶ್ಚಾತ್ರ ಪ್ರಾಪ್ನುವನ್ವೈ ಮಯಾವಿನ ಅಂತ. ಅಂತಹ ಸಂದರ್ಭದಲ್ಲಿ ತನಗೆ ಯಾವ ರೀತಿಯ ಮದನ ವಿಕಾರ ತನಗೆ ಆಗಲಿಲ್ಲ, ನಾನು ಅಂತಹ ನಿಗ್ರಹವುಳ್ಳವ ಅಂತ ತಿಳಿಸಿ ಆ ಕೈಲಾಸದಲ್ಲಿ ಒಂದು ಕೈಯಲ್ಲಿ ಭಗವಂತನ ಕೈಯನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ರುದ್ರದೇವರ ಕೈಯನ್ನು ಹಿಡಿದುಕೊಂಡು ತಾನು ಅವರ ಮಧ್ಯದಲ್ಲಿ ನಾನು ಇದ್ದುಕೊಂಡು ಸಂಚಾರವನ್ನು ಮಾಡ್ತೇನೆ. ಹೀಗೆ ಇದೊಂದು ನನ್ನ ವೈಭವ ಅಂತ ಅವರು ಉಲ್ಲೇಖ ಮಾಡ್ತಾರೆ. ಈ ವೈಭವದ ಹಿನ್ನೆಲೆಯಲ್ಲಿ ರಜೋಗುಣ ನಿಯಾಮಕತ್ವ ಗುರುರಾಜರಿಗಿದೆ ಅಂತ ವ್ಯಾಖ್ಯಾನಕಾರರು ಸ್ಪಷ್ಟಪಡಿಸ್ತಾರೆ. ಅಂದರೆ ರಜೋಗುಣ ಅದು ಕಾಮದ ಪ್ರಭಾವದಿಂದ ಉಂಟಾಗುವಂತಹದ್ದು, ಕಾಮನಿಂದ ಉಂಟಾಗುವಂತಹದ್ದು. ಕಾಮನನ್ನ ನಿಗ್ರಹಿಸಿದಂತಹ ರುದ್ರದೇವರು ತನ್ನ ಜೊತೆಯಲ್ಲಿದ್ದಾರೆ, ಅವರ ಮಧ್ಯದಲ್ಲಿ ತಾನು ವಾಸಿಸುವುದರಿಂದಾಗಿ ನನಗೆ ರಜೋಗುಣ ನಿಯಾಮಕತ್ವ ಇದೆ ಅಂತ ಈ ಒಂದು ಮಹಿಮೆಯನ್ನ ಇಲ್ಲಿ ಅವರು ತಿಳಿಸಿಕೊಟ್ಟು, ತಾನು ಬ್ರಹ್ಮದೇವರ ಲೋಕಕ್ಕೆ ಹೋಗ್ತೇನೆ, ಅಲ್ಲಿ ಹಯಗ್ರೀವದೇವರನ್ನು ವಿಶೇಷವಾಗಿ ಆರಾಧಿಸ್ತೇನೆ ಅಂತೇಳಿ ಒಂದು 2-3 ಶ್ಲೋಕದಲ್ಲಿ ಅತ್ಯಂತ ಸುಂದರವಾಗಿ ಹಯಗ್ರೀವ ದೇವರನ್ನು ಗುರುರಾಜರು ಕೊಂಡಾಡ್ತಾರೆ. ಹಯಗ್ರೀವಂ ಸುರಾಗ್ರಣ್ಯಂ ಹಾರ ಕೇಯೂರಧಾರಿಣಂ ದೃಷ್ಟ್ವಾ ಮನ್ನಯನಾನಂದಂ ಮಗ್ನಶ್ಚ ಆನಂದವಾರಿಧವು ಅಂತ ಹಯಗ್ರೀವರನ್ನ ವಿಶೇಷವಾಗಿ ಗುರುರಾಜರು ಕೊಂಡಾಡ್ತಾರೆ. ಏವಂ ಜನಿಷತಾವೃತ್ಯ ತದ್ಭಕ್ತ್ಯ ತತ್ಪ್ರಸಾದತಃ ಲಕ್ಷ್ಮೀ ಕಟಾಕ್ಷತಶ್ಚಾಹಂ ಮುಚ್ಚೇ ತತ್ ಕುಕ್ಷಿಕಃ ಕ್ಷಣಾತು ಅಂತ ಹೇಳಿ ಜನಿಷತಾವೃತ್ಯ ಅಂದ್ರೆ ಜನಿಷತಿ ಅಂದ್ರೇನೆ, ಜನಿಷತ ಅಂದ್ರೆ 100 ಜನ್ಮ ಅಂತ ಅರ್ಥ. ಅದನ್ನು ಆವೃತ್ತಿ ಮಾಡಬೇಕು ಅಂದ್ರೆ ಇನ್ನೊಂದು ಆವೃತ್ತಿ ಮಾಡಿ ಅಂದ್ರೆ 200 ಕಲ್ಪದ ಸಾಧನೆಯಲ್ಲಿ ತಾನು ಅದನ್ನು ಪೂರೈಸಿ ಹಯಗ್ರೀವ ದೇವರ ಪ್ರಸಾದದಿಂದ ತಾನು ಮುಕ್ತನಾಗ್ತೇನೆ ಅಂತ ತಿಳಿಸಿ, ಮುಂದೆ ಗುರುರಾಜರು ನಾನು ಬ್ರಹ್ಮದೇವರ ಇನ್ನೊಂದು ಲೋಕಕ್ಕೆ ಹೋದೆ ಅಂತ ತಿಳಿಸ್ತಾರೆ. ಬ್ರಹ್ಮಣೋ ಧಾಮ ನಿಸ್ಸೀಮಂ ಅಮಾನವ ಸಮನ್ವಿತಂ ಅಂತ ಸಾಮಾನ್ಯವಾಗಿ ಮನುಷ್ಯರು ಹೋಗ್ಲಿಕ್ಕಾಗದೇ ಇರತಕ್ಕಂತಹ ಬ್ರಹ್ಮದೇವರ ಇನ್ನೊಂದು ಧಾಮ ಇದೆ, ಅದು ವೈಜಯಂತ ಅಂತ ವ್ಯಾಖ್ಯಾನಕಾರರು ಉಲ್ಲೇಖವನ್ನು ಮಾಡ್ತಾರೆ. ಅಂತಹ ಸ್ಥಳಕ್ಕೆ ತಾನು ಹೋಗ್ತೇನೆ. ಹೀಗೆ ಅನೇಕ ರೀತಿಯ ಭಗವಂತನ ಧಾಮಗಳಿರಬಹುದು, ಅಥವಾ ವೈಷ್ಣವಂ ಧಾಮ ಅಂತ ವೈಕುಂಠಾದಿ ಸ್ಥಳಗಳಿರಬಹುದು. ಇದೆಲ್ಲ ಸಾಮಾನ್ಯ ಯೋಗಿಗಳಿಗೆ ದುರ್ಲಭ ಆಗಿದ್ರೂ ಸಹ ಸುಲಭಂ ಮಮ ತತ್ಸರ್ವಂ ಹರೇಹ ಜ್ಞಾನಾದಿ ಸಾಧನೈಹಿ ಅಂತ ಭಗವಂತನ ಜ್ಞಾನದಿಂದಾಗಿ, ಭಗವಂತನ ವಿಶೇಷ ಅನುಗ್ರಹದಿಂದ ತನಗಿದೆಲ್ಲ ಅತ್ಯಂತ ಸುಲಭ ಅಂತ ಗುರುರಾಜರು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಪಂಚಪರ್ವಗಳಲ್ಲಿ, ಪರ್ವತಿಥಿಗಳಲ್ಲಿ ತನ್ನ ವೃಂದಾವನ ದರ್ಶನ ಸಜ್ಜನರಿಗೆ ಅನೇಕ ಪಾಪಗಳನ್ನು ನಾಶ ಮಾಡುವಂತಹದ್ದು ಅಂತ ಗುರುರಾಜರು ಉಲ್ಲೇಖ ಮಾಡ್ತಾರೆ, ತಿಳಿಸಿಕೊಡ್ತಾರೆ. ತಸ್ಮಾತ್ ವೃಂದಾವನೇ ಪುಣ್ಯೇ ಪಂಚಪರ್ವಸು ಪೂಜನಂ ದರ್ಶನಂ ಹುಜನಾನಾಂತು ಸರ್ವ ಅಘೌಘ ವಿನಾಶನಂ ಅಂತ ಆ ಪಂಚಪರ್ವತಿಥಿಗಳಲ್ಲಿ ವೃಂದಾವನದ ದರ್ಶನ ಅದು ಸಜ್ಜನರ ಪಾಲಿಗೆ ಸಮಸ್ತ ಪಾಪಗಳನ್ನು ಸಹ ನಾಶ ಮಾಡುವಂತಹದ್ದು. ತನ್ನ ಕೃತಿ ಅದು ಇದ್ರ ಬಗ್ಗೆ ಯಾರಿಗೆ ಅಪ್ರಾಮಾಣ್ಯ ಶಂಕೆ ಇದೆಯೋ, ಅವಿಶ್ವಾಸ ಇದೆಯೋ ಅಂತವರ ಬಳಿಗೆ ಹೇಳಬಾರದು ಅಂತ ಲಕ್ಷ್ಮೀಪತಿಗಳಿಗೆ ಗುರುರಾಜರು ಆದೇಶವನ್ನು ಮಾಡ್ತಾರೆ. ಇದಂತೂ ಸಂಶಯವತಾಂ ನತು ಶಂಸ ಕದಾಚನ ವಿಶ್ವಾಸಿನಾಂತು ಶಂಸತ್ವಂ ಶೇಷಶಾಹಿ ಸದಾತ್ಮನಾಂ ಅಂಥೇಳಿ, ಶೇಷಶಾಹಿಗಳು ಶೇಷಶಾಹಿ ಅಂದ್ರೆ ಸಾಕ್ಷಾತ್ ಭಗವಂತ, ಅವನ ಶಾಸ್ತ್ರಗಳಲ್ಲಿ ಯಾರಿಗೆ ಪ್ರಾಮಾಣ್ಯ ಬುದ್ಧಿ ಇದೆಯೋ ಅದಕ್ಕನುಸಾರವಾಗಿ ತನ್ನ ಕೃತಿಯಲ್ಲಿಯೂ ಸಹ ಪ್ರಾಮಾಣ್ಯ ಬುದ್ಧಿ ಇರಲೇಬೇಕು, ಅಂಥವರಿಗೆ ಮಾತ್ರ ನೀನು ನನ್ನ ಗ್ರಂಥವನ್ನು ಹೇಳುವಂತ ಲಕ್ಷ್ಮೀಪತಿಗಳಿಗೆ ಗುರುರಾಜರು ಆಜ್ಞೆಯನ್ನು ಮಾಡ್ತಾರೆ. ಇದಾದ ನಂತರ ವೇದವೇದ್ಯರಿಗೆ ಗುರುರಾಜರು ವಿಶೇಷವಾಗಿ ಆಜ್ಞೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ವ್ಯಾಖ್ಯಾನಕಾರರು ವೇದವೇದ್ಯ ಎನ್ನುವ ಶಬ್ದ ವೇದವೇದ್ಯ ಯತಿಗಳ ಜೊತೆಯಲ್ಲಿ ಇನ್ನೊಬ್ಬನನ್ನೂ ಸಹ ತಿಳಿಸಿಕೊಡ್ತದೆ ಅಂತ ಅವರು ಉಲ್ಲೇಖವನ್ನು ಮಾಡ್ತಾರೆ. ವೇದವೇದ್ಯ ನಿರವದ್ಯ ಮದ್ದಯ ವಾರಿಧೆ ಕದನ ಕೋವಿದ ವಾದಿಬಿಹಿ ಅಂತ ವೇದವೇದ್ಯ ತೀರ್ಥರಿಗೂ ಅದನ್ನು ಅನ್ವಯ ಮಾಡಿ, ಅದೇ ರೀತಿಯಲ್ಲಿ ಅಲ್ಲಿ ಚಿರಂಜೀವ ಸುಖೀಭವ ಅಂಥೇಳಿ ವೇದವೇದ್ಯ ಮೊದಲ ತೀರ್ಥರಿಗೆ ಚಿರಂಜೀವಿತ್ವವನ್ನು ಗುರುರಾಜರು ಅನುಗ್ರಹವನ್ನು ಮಾಡ್ತಾರೆ. ಆದರೆ ಅಂದರೆ ಆ ಅವಸ್ಥೆಯಲ್ಲಿ ವೇದವೇದ್ಯ ತೀರ್ಥರಾಗಿರುವಾಗ ಅವರಿಗೆ ಹೆಚ್ಚು ವಯಸ್ಸು, ಹೆಚ್ಚು ಆಯುಷ್ಯ ಇರಲಿಲ್ಲ. ಅವರು ಆದಷ್ಟು ಮತ್ತೆ ಕೂಡಲೇ ಅವರು ಹೆಚ್ಚು ವರ್ಷಗಳ ತನಕ ಉಳಿಲಿಲ್ಲ. ಹಾಗಾಗಿ ಚಿರ ಅವಸ್ಥಾನ ಎನ್ನುವುದು ಅವರಿಗೆ ಕೊಡೋದಿಲ್ಲ. ಈ ದೃಷ್ಟಿಯಿಂದ ಇನ್ನೊಬ್ಬ ವೇದವೇದ್ಯರನ್ನು ಅಲ್ಲಿ ಇಟ್ಟುಕೊಂಡು ಅರ್ಥ ಮಾಡಬೇಕು ಅಂತ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ನನ್ನ ಕೃತಿಯಲ್ಲಿ
ಎರಡು ವಿಧವಾದಂತಹ ಶಬ್ದಗಳಿವೆ. ಕೆಲವು ಲೌಕಿಕವಾದ ಸುಪ್ರಯೋಗಗಳು, ವ್ಯಾಕರಣ ರೀತಿಯಿಂದ ಸರಿಯಂತ ಕಾಣತಕ್ಕಂಥ ಪದಗಳಿವೆ. ಹಾಗಾಗಿ ಇನ್ನು ಕೆಲವು ಕಡೆ ಅಪ್ರಯೋಗೇತಿ ಭಾಸಂತೆ, ಕೆಲವು ಪದಗಳು ಅದು ಅಪ್ರಯೋಗ, ಸರಿಯಾದ ಪ್ರಯೋಗ ಅಲ್ಲ ಅಂತ ನಮಗೆ ಅನಿಸ್ತದೆ. ಹಾಗಾಗಿ ಎರಡೂ ರೀತಿಯ ಪದಗಳನ್ನು ತಾನು ಬಳಸಿದ್ದೇನೆ. ಇದರಿಂದ ಎರಡು ವಿಧವಾದಂತಹ ಅರ್ಥವೂ ಇದೆ. ಲೌಕಿಕವಾಗಿ ಒಂದು ಅರ್ಥವನ್ನು ಇದಕ್ಕೆ ಮಾಡಲಿಕ್ಕೆ ಹೇಗೆ ಸಾಧ್ಯವೋ ಹಾಗೆ ಅದೇ ರೀತಿ ಆಧ್ಯಾತ್ಮಿಕವಾಗಿ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅಲೌಕಿಕವಾದ ಅರ್ಥವನ್ನು ಈ ಕೃತಿ ಕೊಡ್ತದೆ ಅಂತ ಗುರುರಾಜರು ತಿಳಿಸಿಕೊಡ್ತಾರೆ. ಕೊನೆಗೆ ಮತ್ತೆ ಮುಂದೆ ಪುನಃ ವಿಪ್ರ ಪ್ರಕರಣದಲ್ಲಿ ಸುರರಾಜ ಪ್ರಸಾದೇನ ಅಮರರಾಜೋಭವದ್ವಿಜ ಅಂಥೇಳಿ ಸಾಕ್ಷಾತ್ ವಿಪ್ರನಿಗೆ ಗುರುರಾಜರು ಆದೇಶವನ್ನು ಮಾಡ್ತಾರೆ. ಸುರರಾಜ ಅಂದ್ರೆ, ಸುರ ಅಂದ್ರೆ ಗರುಡಾದಿ ದೇವತೆಗಳು, ಅವರನ್ನ ರಂಜಿಸುವಂತಹ ರಾಜ ಅಂದ್ರೆ ಸಾಕ್ಷಾತ್ ವಾಯುದೇವರು. ಅಂತಹ ವಾಯುದೇವರಾಗತಕ್ಕಂಥ ನನ್ನ ಪ್ರಸಾದದಿಂದ ನೀನು ಅಮರರಾಜ ಇಂದ್ರನಾಗುವಂತ ಆಶೀರ್ವಾದವನ್ನ ಮಾಡಿ, ಆ ವೃಂದಾವನಾಚಾರ್ಯರಾಗಿದ್ದಾಗ ನೀನು ಮಾಡಬೇಕಾದ ಕೆಲಸ ಎಂತಹದ್ದು ಕೇಳಿದೆ ವಾದಿಗಳ ನಿಗ್ರಹ. ಅಂತಹ ನಿಗ್ರಹ ನಿನಗೆ ಸಾಧ್ಯವಾಗ್ತದೆ. ಯಾಕಂದ್ರೆ ನೀನು ಆ ಪಟ್ಟಕ್ಕೆ ಬರುವಂತಹದ್ದು ಅಥವಾ ಆ ಒಂದು ಸ್ಥಾನವನ್ನ ಇರುವಂಥದ್ದು ನನ್ನ ವಿಶೇಷ ಅನುಗ್ರಹದಿಂದ. ಹಾಗಾಗಿನೇ ತಾನು ಎಂತವ ಅಂದ್ರೆ ನಿನಗೆ ದುರ್ವಾದಿ ನಿಗ್ರಹತ್ವವನ್ನ ಸಂಪಾದಿಸಿಕೊಡತಕ್ಕಂತಹ ತಾನು ಎಂತವ ಕೇಳಿದ್ರೆ ವಾದೀಹ ಮೃಗರಾಜೋಹಂ ವಾದಿರಾಜೋ ಹರಿಂಭಜೆ ಅಂತ ಹೇಳಿ ತನ್ನ ವಾದಿರಾಜ ಒಂದು ಶಬ್ದದ ಒಂದು ಅರ್ಥವನ್ನು ಅವರು ಗುರುರಾಜ ತಿಳಿಸಿಕೊಡ್ತಾರೆ. ವಾದೀಹ ಮೃಗರಾಜನು ಎನ್ನುವ ಶಬ್ದ ಸಂಕ್ಷಿಪ್ತವಾಗಿ ವಾದಿರಾಜ ಅಂತಾಗಿದೆ. ಅಂದ್ರೆ ವಾದಿಗಳೆನ್ನುವಂತಹ ಆನೆಗಳಿಗೆ ಇವರು ಮೃಗರಾಜ, ಸಿಂಹದಂತೆ ಇರುವವರು. ಅಂದ್ರೆ ವಾದಿಗಳನ್ನು ನಿಗ್ರಹಿಸುವಂತಹ ಸಾಮರ್ಥ್ಯ ಗುರುರಾಜರಿಗಿದೆ. ಅಂತಹ ಒಂದು ವಿಶೇಷ ಅನುಗ್ರಹದಿಂದ ಪದವಿಯನ್ನು ಪಡೆದಂತಹ ವೃಂದಾವನಾಚಾರ್ಯರಿಗೂ ಸಹ ಅಂತ ಒಂದು ಸಾಮರ್ಥ್ಯ ಇದೆ ಅಂಥೇಳಿ ವೃಂದಾವನಾಚಾರ್ಯರ ಆಗಿ ಬಂದಾಗ ವಿಶೇಷವಾಗಿ ದುರ್ವಾದಿಗಳನ್ನ ನಿಗ್ರಹ ಮಾಡಬೇಕು ಅಂತ ಗುರುರಾಜರು ಇಲ್ಲಿ ತಿಳಿಸಿಕೊಡ್ತಾರೆ. ಇಂತಹ ಸಾಮರ್ಥ್ಯ ತನಗಿದೆ. ಇದೆಲ್ಲ ಭಗವಂತನ ಆಜ್ಞೆಯಿಂದ ಅಂತ ಅವರು ತಿಳಿಸಿಕೊಡ್ತಾರೆ. ಕರ್ತುಂಚ ಅಕರ್ತುಮಪ್ಯೇವಂ ಅನ್ಯಥಾ ಕರ್ತುಮೇವ ಚ ಸಮರ್ಥೋಹಂ ನ ಸಂದೇಹ ಈಶ್ವರ ಸದಾಜ್ಞೆಯ ಅಂತ ಭಗವಂತನ ನಿರ್ದುಷ್ಟವಾದ ಏನೊಂದು ಆಜ್ಞೆ ಇದೆ. ಅದರಿಂದಾಗಿ ನನಗೆ ಇಂಥ ಒಂದು ಸಾಮರ್ಥ್ಯ ಇದೆ ಅಂತ ಆ ಸಾಮರ್ಥ್ಯದ ಹಿಂದೆ ಭಗವಂತನ ಒಂದು ಗುಣವನ್ನ, ಭಗವಂತನ ಒಂದು ಪ್ರಸಾದವನ್ನ ಗುರುರಾಜರು ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ. ಇದಾದ ಬಳಿಕ ನಿಜವಾಗಿ ಗುರುರಾಜರು ವೈರಾಗ್ಯ ಆಭರಣ ಭೂಷಿತರು. ಅವರಿಗೆ ವೈರಾಗ್ಯವೇ ದೊಡ್ಡ ಆಭರಣ. ಹಾಗಿದ್ರೂ ಸಹ ತಾನು ಸ್ವೀಕರಿಸಿದಂತಹ ಕೌಪಿನ ಇರಬಹುದು ಅಥವಾ ದಂಡ ಇರಬಹುದು, ಕಮಂಡಲು ಇರಬಹುದು, ಇದೆಲ್ಲ ಅತ್ಯಂತ ಅಲೌಕಿಕವಾದ ವಸ್ತುಗಳು. ಇದೆಲ್ಲ ಸಾಕ್ಷಾತ್ತಾಗಿ ಭಗವಂತ ನಮಗೆ ಕೊಟ್ಟಿರುವಂತಹದ್ದು ಅಂತ ಆ ಕಟಿಸೂತ್ರ ಇರಬಹುದು. ಇದೆಲ್ಲವನ್ನ ಗುರುರಾಜರು ತಿಳಿಸಿಕೊಡ್ತಾರೆ. ಒಂದೊಂದು ಸಾಧನವೂ ಸಹ ಅತ್ಯಂತ ದಿವ್ಯವಾದದ್ದು, ಭಗವಂತ ನನಗೆ ಇದನ್ನ ಕೊಟ್ಟದ್ದು ಅಂತ ತಿಳಿಸಿ ಒಬ್ಬ ಬ್ರಾಹ್ಮಣನಿಗೆ ಇನ್ನೊಬ್ಬ ಅಧಿಕಾರಿಗೆ ಗುರುರಾಜರು ಉಪದೇಶವನ್ನು ಮಾಡ್ತಾರೆ. ಮತ್ಕೃತೌ ಯಸ್ಯ ವಿಶ್ವಾಸಃ ನಾಸ್ತಿ ತಸ್ಯ ಯಶಃ ಶ್ರಿಯಃ ಆಯುಷ್ಯಂ ಸರ್ವತೆ ಭಿನ್ನ ಘಟಾಂತಸ್ತೋಧಕಂ ಯಥ ಅಂತ ತನ್ನ ಕೃತಿಯಲ್ಲಿ ಯಾರಿಗೆ ವಿಶ್ವಾಸ ಪ್ರಾಮಾಣ್ಯ ಬುದ್ಧಿ ಇಲ್ಲವೋ ಅಂತವನ ಆಯುಷ್ಯ, ಸಂಪತ್ತು ಅಥವಾ ಇನ್ನು ಕೀರ್ತಿ ಇದೆಲ್ಲ ಒಡೆದು ಹೋದ ಮಡಕೆಯಲ್ಲಿ ನೀರನ್ನು ಹಾಕಿದ್ರೆ ನೀರು ಹೇಗೆ ಗೊತ್ತಿಲ್ಲದ ಹಾಗೆ ಖರ್ಚಾಗಿ ಹೋಗ್ತದೋ, ಕಾಣದಾಗಿ ಹೋಗ್ತದೋ, ಅದೇ ರೀತಿ ಎಲ್ಲವನ್ನೂ ವ್ಯಕ್ತಿ ಕಳೆದುಕೊಳ್ತಾನೆ. ಇದನ್ನ ಅವಶ್ಯವಾಗಿ ನೀನು ಸಜ್ಜನರಲ್ಲಿ ತಿಳಿಸಿಕೊಡಬೇಕು ಅಂತ ಗುರುರಾಜರು ಅಪ್ಪಣೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ವ್ಯಾಸಭಕ್ತ ಪ್ರಕರಣದಲ್ಲಿ ವಿಪ್ರನ ಮಹಿಮೆಯನ್ನು ಗುರುರಾಜರು ಕೊನೆಯಲ್ಲಿ ತಿಳಿಸಿಕೊಡ್ತಾರೆ. ಅಯಂತು ಬ್ರಾಹ್ಮಣ ಶ್ರೀಮಾನ್ನ ಮಾಮೇವ ಶರಣಂಗತಃ ವೃಂದಾವನಗತೆ ಪೂರ್ವಂ ಸ್ವಸ್ಯ ಅಭೀಷ್ಟಂ ನಿವೇದ್ಯಮೇ ಶರಣಾಗತಿ ನಿರ್ಗಹರಣಂ ಮರಣಂತ ವಿದುರ್ಬುಧಾ ಅಂತೇಳಿ ಆ ವಿಪ್ರ ಇವತ್ತು ಏನು ಗುರುರಾಜರ ಮುಖದಿಂದ ಬರತಕ್ಕಂತಹ ಸ್ವಾಪ್ನ ಪದಗಳನ್ನು ಕೇಳತಕ್ಕ ಯೋಗ್ಯತೆಯನ್ನು ಸಂಪಾದನೆ ಮಾಡಿದ್ದಾನೆ. ಇದಕ್ಕೋಸ್ಕರ ಆತ ಬಹಳ ಸಾಧನೆ ಮಾಡಿದ್ದಾನೆ. ಹಿಂದೆ ತನಗೆ ಆತ ಶರಣಾಗತನಾಗಿದ್ದಾನೆ. ಅವನನ್ನು ತಾನು ಹೇಗೆ ಬಿಡ್ಲಿ ಅಂತ ಆ ವಿಪ್ರನ ಮೇಲೆ ತನಗೆ ಎಂತಹ ಒಂದು ಕಾರುಣ್ಯ ಇದೆ ಎನ್ನುವುದನ್ನು ಗುರುರಾಜರು ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ಮತ್ತೆ ತನ್ನ ಕರ್ಣಭೂಷಣಾದಿಗಳನ್ನ ಗುರುರಾಜರು ತಿಳಿಸಿಕೊಡ್ತಾರೆ. ಕೊನೆಯಲ್ಲಿ ಅವರು ಹೇಳ್ತಾರೆ, ಪರೀಕ್ಷಾಂ ಕುರು ತಚ್ಛಕ್ತಿಂ ವಾಗ್ಭೂತಿ ವಿಷಯಾಂ ಸುತ ಸ್ವಾಪ್ನಂ ಶ್ಲೋಕಂ ವಿನಾಶೈಕಂ ಶ್ಲೋಕಂ ಭಕ್ಷತಿ ವಾನವ ಅಂತ ಆ ಎಡಮುಖ ಬ್ರಾಹ್ಮಣನ ಸ್ಥಿತಿಯನ್ನು ಅವರು ಹೇಳ್ತಾರೆ. ಅವನು ಏನು ಶ್ಲೋಕಗಳನ್ನು ಹೇಳ್ತಾನೋ ಅದೆಲ್ಲ ತಾನೇ ಹೇಳಿದಂತಹ ಶ್ಲೋಕಗಳು. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಬೇಕಾದರೆ ನೀನು ಅವನನ್ನು ಪರೀಕ್ಷೆ ಮಾಡು.
ನನ್ನ ಅನುಗ್ರಹ ಶಕ್ತಿ ಇಲ್ಲದೆ ಹೋದರೆ ಒಂದೇ ಒಂದು ಶ್ಲೋಕವನ್ನು ಆತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವನ ಬಾಯಿಯಿಂದ ಏನೊಂದು ಶ್ಲೋಕಗಳು ಬರ್ತಾ ಇದೆ, ಇದೆಲ್ಲ ತನ್ನ ಕೃತಿಗಳು ಅಂತ ಕೊನೆಯಲ್ಲಿ ಅವರು ತಿಳಿಸಿ ಈ ಅಧ್ಯಾಯವನ್ನು ಮುಗಿಸ್ತಾರೆ ಎನ್ನುವ ಮಾತಿನೊಂದಿಗೆ ಏನಾದರೂ ಲೋಪದೋಷಗಳಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ತಮ್ಮೆಲ್ಲರೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ. ರಾಘವೇಂದ್ರ ಪುರಾಣಿಕರಿವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆ ಗುರುರಾಜ ನಿಪ್ಪಾಣಿ ಇವರು ಬಂದು ಮತ್ತೆ ಬೃಂದಾವನಾಚಾರ್ಯರ ಚರಿತ್ರೆಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿವರೆಗೆ ನಾವು ವೃಂದಾವನಾಖ್ಯಾನದ ಬಗ್ಗೆ ಯಥಾಮತಿ ಶ್ರವಣ ಮಾಡಿದ್ದೇವೆ. ಆದರೆ ಆರಾಧನೆಯ ವಿಷಯರಾದಂಥ ವಿಶ್ವಪ್ರಿಯ ತೀರ್ಥರ ಒಂದು ಮಹಿಮೆಯನ್ನು ಕೂಡ ಅವಶ್ಯವಾಗಿ ನಾವು ಶ್ರವಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪರಮಪೂಜ್ಯ ಶ್ರೀಪಾದಂಗಳವರ ಅಪ್ಪಣೆ ಮೇರೆಗೆ ಯಥಾಮತಿ ಅಲ್ಪ ಸಮಯದಲ್ಲೇನೆ ಹಾಗೆ ನೋಡಿದರೆ ಅಧಿಕೃತವಾದಂಥ ಚರಿತ್ರೆಗಳು ನಮಗೆ ಮತ್ತೆ ಸಿಗ್ತಾವೆ. ವೃಂದಾವನಾಚಾರ್ಯರಿಂದ ಸಾಕ್ಷಾತ್ ಉಪದೇಶ ಪಡೆದಂಥ ಕೊಚ್ಚಿ ರಂಗಪ್ಪಾಚಾರ್ಯ ಎನ್ನುವ ಆಗಿನ ಕಾಲದ ವಿದ್ವಾಂಸರು ಮತ್ತು ಅವರಲ್ಲೇ ಅಧ್ಯಯನ ಮಾಡಿದಂಥ ಸೇತುಮಾಧವ ಸೂರಿಗಳು ಮತ್ತು ಅನೇಕ ಪದಗಳು ಕೂಡ ಆ ಸೇತುಮಾಧವ ಸೂರಿಗಳಿಗೆ ಒಂದು ಅಂಕಿತ ಕೂಡ ಇತ್ತು, ವಿಜಯ ಹಯಗ್ರೀವ ಅಂಥೇಳಿ. ಅವರೊಂದು ವಿಶ್ವಪ್ರಿಯ ಲೀಲೆ ಅಂತ 113 ನುಡಿಯ ಒಂದು ಪದವನ್ನು ಮಾಡಿದ್ದಾರೆ. ಅದಲ್ಲದಲೇ ಈ ಮುಖ್ಯಪ್ರಾಣದೇವರ ಬಗ್ಗೆ ಕೂಡ ಒಂದು ಪದ ಅದೇ ಅವರು ಮಾಡಿದ್ದು. ರಾಜರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಮುಖ್ಯಪ್ರಾಣದೇವರ ಬಗ್ಗೆ ಕೂಡ ಉಂಟು. ಹೀಗೆ ಮತ್ತು ವಿಶ್ವಪ್ರಿಯ ಅಷ್ಟಕ ಅಂತ ಕೊಚ್ಚಿರಂಗಪ್ಪಾಚಾರ ಮಾಡಿದ್ದು. ಇದು ಅಲ್ಲದೆ ಶ್ರೀಪ್ರಾಣಪತಿ ವಿಠಲಾಂಕಿತರಾದಂಥವರು ಶ್ರೀಶಪ್ರಸನ್ನ ಕೇಶವ ವಿಠಲರು ಕೂಡ ವೃಂದಾವನಾಚಾರನ ಕೊಂಡಾಡಿದ್ದುಂಟು. ಅದೆಲ್ಲದರ ಒಂದು ಸಾರಭೂತವಾದಂಥ ಒಂದು ಅಭಿಪ್ರಾಯವನ್ನು, ಚರಿತಾಮೃತವನ್ನು ಪ್ರಧಾನವಾಗಿ ಶ್ರೀ ವಿಶ್ವಪ್ರಿಯ ವಿಲಾಸ ಪ್ರಬಂಧವನ್ನು ಆಧರಿಸಿ ಯಥಾಮತಿ ಹೇಳಬೇಕು ಅಂತ ಇಚ್ಛೆಪಟ್ಟೇನೆ. ಶ್ರೀ ಗುರುಭ್ಯೋ ನಮಃ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಂದೇ ವಂದಾರು ಮಂದಾರ ಇಂದಿರಾಬ್ಜ ಮಧುವ್ರತಂ ಶ್ರೀ ವಿಶ್ವಪ್ರಿಯ ಯೋಗೀಂದ್ರ ಹೃದಬ್ಜ ನಿಲಯಂ ಹರಿಂ. ಇದು ಮಂಗಳಾಚರಣ ಶ್ಲೋಕ. ಅವ್ರೇನು ಹೇಳ್ತಾರಂದ್ರೆ, ಆ ಗುರುಭಕ್ತಿ ಅನ್ನೋದು ಕೊಚ್ಚಿ ರಂಗಪ್ಪಾಚಾರಿಗೆ ಎಷ್ಟಿತ್ತು ಅಂತ ಅದಕ್ಕೊಂದು ಹಿನ್ನೆಲೆ ಅದೇ. ಆ ಹಿನ್ನೆಲೆ ಹೇಳಿದಾಗ ನಿಮಗೆ ಗೊತ್ತಾಗ್ತದೆ. ಕೊಚ್ಚಿ ರಂಗಪ್ಪಾಚಾರ್ಯ ಯಾರು ಅಂದರೆ, ಸಾಮಾನ್ಯವಾಗಿ BNK ಶರ್ಮಾ ಅನ್ನೋರ ಹೆಸರನ್ನು ತಾವೆಲ್ಲ ಇಲ್ಲಿ ಕೇಳಿರಬಹುದು. ಅವರು ಕೆಲವು ಜನ ಇಲ್ಲಿ ಸಂಸ್ಕೃತ ಕಾಲೇಜಿಗೆ ಆಗಿನ ಕಾಲಕ್ಕೆ ಪ್ರಿನ್ಸಿಪಾಲ್ ಕೂಡ ಆಗಿದ್ದರು ಅಂತ ನಾನು ಕೇಳಿದ್ದೇನೆ. ಅವರ ತಾಯಿಯ ಅಜ್ಜ ಮಾತು ಪಿತಾಮಹ ಅವರು ಕೋಚಿ ದೇಶದ ಅಂದರೆ ಆಸ್ಥಾನದ ಮುಖ್ಯ ಪಂಡಿತರು, ಆಸ್ಥಾನ ವಿದ್ವಾನ್ ಅಂತೀವಲ್ಲ ನಾವು, ಅವರಾಗಿದ್ದರು. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಆಗಿನ ಕಾಲದ ಮೈಸೂರಿನ ಶತಕೋಟಿ ರಾಮಶಾಸ್ತ್ರಿಗಳಲ್ಲಿ 12 ವರ್ಷ ಮಾಡಿದ್ದು. ಬರೀ ನ್ಯಾಯಶಾಸ್ತ್ರವನ್ನು ತಿಳ್ಕೋರಿ ನೀವು. ಚಂದ್ರಿಕಾಭೂಷಣ ಮೊದಲಾದಂಥ ಕೃತಿಗಳನ್ನು ರಚನೆ ಮಾಡಿದಂಥ ಒಂದು ಶ್ರೇಯಸ್ ಕೂಡ ಅವರಿಗದೆ. ಒಂದು ಘಟನೆ ಹೀಗಾಗಿದೆ, ಒಂದು ಇತಿಹಾಸ ಹೀಗದೆ. ನಿಜವಾಗಿ ಅದು ಕೊನೆ ಭಾಗಕ್ಕೆ ಬರ್ತದೆ. ಇದರಲ್ಲಿ ಹೇಗದಂದರೆ ಆದಷ್ಟು ಅವರು ಆನುಪೂರ್ವಿಯನ್ನು ಅನುಸರಿಸಿದ್ದಾರೆ, ಆದಷ್ಟು. ಅದರ ಒಂದು 2-3 ಘಟನೆಗಳಲ್ಲಿ ನಮಗೆ ಆನುಪೂರ್ವಿ ಸಿಗಲ್ಲ ಈ ಗ್ರಂಥದಲ್ಲಿ ಕೂಡ. ಹೀಗೆ ಅವರು ಕೊಚ್ಚಿ ದೇಶದ ಒಂದು ಆಸ್ಥಾನದಲ್ಲಿ ಇರಬೇಕಾದ್ರೆ, ಅದು ಚೀಫ್ ಆಸ್ಥಾನ ಪಂಡಿತ್ ಆಫ್ ಕೊಚ್ಚಿ ಸ್ಟೇಟ್ ಅಂತ ಅರ್ಥ. ಅಲ್ಲಿ ಯಾರಿರ್ತಾರಂದ್ರೆ 3 ಜನ ಅಣ್ಣತಮ್ಮಂದು ರಾಜರು. ಈ ಹಿನ್ನೆಲೆ ಹೇಳಿದರೆ ಬೃಂದಾವನಾಚಾರ್ಯ ಚರಿತ್ರೆ ನಮಗೆ ಸುಸ್ಪಷ್ಟವಾಗ್ತದೆ. ಹಿರಿಯ ರಾಜನ ಹೆಸರು ರಾಮವರ್ಮ ರಾಜ ಅಂಥೇಳಿ, ಮಧ್ಯದವನ ಹೆಸರು ಇತಿಹಾಸದಲ್ಲಿ ಇನ್ನೂ ಸ್ಪಷ್ಟವಾಗಿಲ್ಲ. ಕಿರಿಯವ ರವಿವರ್ಮ ರಾಜ ಅಂತ ಇರ್ತಾನೆ. ಮೊದಲಿನವ ಮತ್ತು ಕೊನೆಯವ ಪರಮ ಧಾರ್ಮಿಕರು ಅವರು. ಈ 2ನೇ ರಾಜ ಮಾತ್ರ ಅವನಿಗೆ ಯಾಕೋ ಈ ದಾನ ದತ್ತಿ, ಈ ಅಗ್ರಹಾರ, ಈ ಪಾಠ ಪ್ರವಚನ, ಈ ಬ್ರಾಹ್ಮಣರು ಅವ್ರಿಗೆ ದಾನ ಇದು ಅವಾಗ ಯಾಕೋ ಲೈಕ್ ಆಗ್ತಾ ಇರಲಿಲ್ಲ. ಅದು ಹಿರಿಯನಾದಂಥ ರಾಜ ಅಲ್ಲಲ್ಲಿ ಅಗ್ರಹಾರಾದಿಗಳನ್ನು ಕಟ್ಟಬೇಕು, ಅಲ್ಲಿ ಬ್ರಾಹ್ಮಣರನ್ನು ಇಡಬೇಕು, ನಿರಂತರ ಶಾಸ್ತ್ರದ ಪಾಠ ಪ್ರವಚನ ನಡೀಬೇಕು. ಅವರಿಗೆಲ್ಲ ರಾಜ ಬೊಕ್ಕಸದಿಂದ, ಸ್ಟೇಟ್ ಟ್ರೆಜರಿ ಅಂತ ಏನಂತೀವೋ ಅದರಿಂದಲೇ ಅವರಿಗೆಲ್ಲ ಒಂದು ಉಪಜೀವನಕ್ಕೆ ಅನುಕೂಲವನ್ನು ಮಾಡ್ತಾ ಇದ್ದ. ಆ 2ನೇ ರಾಜನಿಗೆ ಬಹಳ ಮನಸ್ಸಿಗೆ ಬೇಜಾರಾಗ್ತಿತ್ತು.
ಈ ರೀತಿ ನಮ್ಮ ಅಣ್ಣ ಎಲ್ಲರಿಗೂ ದಾನ ಧರ್ಮ ಮಾಡಿಬಿಟ್ರೆ ಮುಂದೆ ನಮ್ಮ ಪರಂಪರೆ ಗತಿ ಏನು ಅಂತ ಪಾಪ ಅವನಿಗೆ. ಒಬ್ಬ ರಾಜನಾದವನಿಗೆ ತನ್ನ ಪರಂಪರೆ ತನ್ನ ಮನೆತನದ ಮಹತ್ವ ಇರಬಾರದು. ಅವನ ಲೋಕಕ್ಷೇಮಕ್ಕಾಗಿ ರಾಜನಾದವ, ಅದನ್ನೇ ಅವನು ಮಾಡ್ತಾ ಇದ್ದ. ಆದರೆ ಎರಡನೇ ರಾಜನಿಗೆ ಅದು ಸಹಿಸಲಿಕ್ಕೆ ಆಗಲಿಲ್ಲ. ಅಂತೂ ಇಂತೂ ಹಿರಿಯ ರಾಜನನ್ನ ಯಾವುದೋ ಒಂದು ತಪ್ಪಿನಲ್ಲಿ ಸಿಗಿಸಿ ಅವಾಗ ಕಾರಾಗೃಹ ಬಂಧನ ಮಾಡಿಸಿಬಿಡ್ತಾರೆ. ಆ ಸಂದರ್ಭದಲ್ಲಿ ಕಿರಿಯ ರಾಜ ರವಿವರ್ಮ ರಾಜ ಅವನೇನು ಮಾಡ್ತಾನಂದ್ರೆ ಅವನ ಸೇವೆಯನ್ನು ಮಾಡಿಕೊಂಡು ಇರ್ತಾನೆ. ಅಲ್ಲಿಯವರೆಗೆ ಕೊಟ್ಟಿರ್ತಕ್ಕಂತಹ ಸಕಲ ದಾನ ದತ್ತಿ ಮೊದಲಾದದ್ದೇನಿತ್ತು ಅದೆಲ್ಲ ವಾಪಸ್ ಹೋಗ್ಬಿಡ್ತಾನೆ. ಮತ್ತೆ ಅವನು ಎರಡನೇ ರಾಜ ಯಾವಾಗಲೂ ಒಮ್ಮೆ ಬ್ರಾಹ್ಮಣ ಅಧಿಷ್ಠಾನದಲ್ಲಿ ಕೊಟ್ಟಿರ್ತಕ್ಕಂತಹ ದಾನವನ್ನು ಯಾವುದೇ ಕಾಲಕ್ಕೂ ವಾಪಸ್ ಪಡಿಬಾರ್ದು. ಅದನ್ನು ಅವನು ಬಹಳ ಕ್ರೌರ್ಯದಿಂದ ವಾಪಸ್ ತೋತಾನೆ. ಅದರಿಂದ ಆ ಮನೆತನಕ್ಕೆ ಬಹಳ ಸ್ವಲ್ಪ ತೊಂದರೆ ಆಗ್ತದೆ. ಇವರಿಬ್ಬರು ಪ್ರಥಮ ರಾಜ ಮತ್ತು ತೃತೀಯ ರಾಜ ಮನನೊಂದು ಅವರು ಒಂದು ಕಡೆಗೆ ಅಂದ್ರೆ ಹೌಸ್ ಅರೆಸ್ಟ್ ಅದು ಅಲ್ಲಿ ಇದ್ದು ಬಿಡ್ತಾರೆ. ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ. ತತ್ಪೂರ್ವದಲ್ಲಿ ಏನಾಗಿರ್ತದೆ ಅಂದ್ರೆ ಒಂದು ಘಟನೆ ಅದ ಇಲ್ಲಿ ಮುಖ್ಯವಾಗಿ. ಬೃಂದಾವನಾಚಾರ್ಯ ಒಂದು ಚರಿತ್ರೆ ಹೇಳಬೇಕಾದ್ರೆ, ಇನ್ನಗ್ರಾಮ ಅಂತೇನದೆ ಉಡುಪಿಯ ಪ್ರಾಂತದಲ್ಲಿ, ಆ ಪ್ರಾಂತದಲ್ಲಿ ಕೃಷ್ಣಾಚಾರ್ಯ, ಹನುಮಂತಾಚಾರ್ಯ ಮತ್ತು ವಿಠಲಾಚಾರ್ಯರು ಅಂತ 3 ಜನ ಅಣ್ಣ ತಮ್ಮಂದರು ಇರ್ತಾರೆ. ಆ ಕೃಷ್ಣಾಚಾರ್ಯರಿಗೆ ನಾಗಸೇನ ಅಂತ ಒಂದು ಹೆಸರು ಇನ್ನೊಂದು ಅವರಿಗೆ, ಅದು ರೂಢಿಯಲ್ಲಿರೋದು. ಅನಂತಸೇನನ ಭಕ್ತರಾದ್ದರಿಂದ ಅವರಿಗೆ ನಾಗಸೇನ ಅಂತ ಕೂಡ ಕರಿತಾ ಇದ್ರು. ಅವರ ಮಕ್ಕಳಾಗಿ ಒಂದು ಸಂತಾನ, ಗಂಡು ಸಂತಾನ ಹುಡ್ತದೆ. ಅವರಿಗೆ ಶ್ರೀನಿವಾಸ ಅಂತ ಹೆಸರು. ಬೃಂದಾವನಾಚಾರ್ಯರ ಪೂರ್ವಾಶ್ರಮ ಹೆಸರು ಶ್ರೀನಿವಾಸ ಅಂತ ಹೇಳಿ. ಅದೇನಾಗ್ತದೆ, ಅವರೆಲ್ಲ ಸೋದೆ ಮಠದ ಶಿಷ್ಯರು ಪರಂಪರೆಯಿಂದಲೂ ಕೂಡ. ಸಕಾಲಕ್ಕೆ ಉಪನಯನಾದಿಗಳಾಗ್ತದೆ. ವೇದಾಧ್ಯಯನ ಮಾಡ್ತಾರೆ ಅವರು ಶ್ರೀನಿವಾಸಾಚಾರ್ಯರು. ಇಲ್ಲೊಂದು ಮಾತಂತಾರೆ, ಶ್ರೀವಾದಿರಾಜ ಸದ್ವಂಶೋದಧಿ ರಾಕಾ ನಿಶಾಕರ ಅಂತ ಅರ್ಥ. ಅಂಥ ಒಂದು ಹೆಗ್ಗಳಿಕೆ ಉಳ್ಳಂಥ ಒಬ್ಬ ಭಟು. ಆಗಿನ ಕಾಲಕ್ಕೆ ಪೀಠದಲ್ಲಿ ವಿಶ್ವಾಧೀಶ್ವರ ತೀರ್ಥರು ಆಖ್ಯಾನದಲ್ಲಿ ಯಾರು ವಿಪ್ರ ಪರಮಗುರುಗಳನ್ನೋ ಅವರು ಪೀಠದಲ್ಲಿ ಇರ್ತಾರೆ. ಅವರ ಚರಿತ್ರೆಯಲ್ಲಿ ಬರ್ತದೆ. ಬಹಳ ಎತ್ತರ ಅವರು. ರಥಬೀದಿಯಲ್ಲಿ ಸಾವಿರಾರು ಜನರ ಮಧ್ಯದಲ್ಲಿ ಹೋಗ್ತಿರ್ಬೇಕಾದ್ರೆ ಅವರು ಎದ್ದು ಕಾಣ್ತಿದ್ರಂತೆ. ಆಗಿನ ಕಾಲಕ್ಕೆ ಅವರಿಗೆ ನ್ಯಾಯಸುಧಾ ಗ್ರಂಥ ಮುಖೋದ್ಗತ ಇತ್ತು. ಆಗ ಪಾಠ ಪ್ರವಚನವನ್ನು ಮಾಡತಕ್ಕವರು ಅಂತ ಪ್ರಸಿದ್ಧಿ ಅದೇ. ಅದು ವಿಶ್ವಪ್ರಿಯ ತೀರ್ಥರ ಚರಿತ್ರೆಯಲ್ಲೂ ಕಂಡು ಬರ್ತದೆ ಒಂದು ಹಂತದಲ್ಲಿ. ಈ ಸಂದರ್ಭದಲ್ಲಿ ಅವರು ಈ ಮಗುವನ್ನ ನೋಡ್ತಾರೆ. ನೋಡಿ ಇವರಿಗೆ ಆಶ್ರಮ ಕೊಟ್ಟು ಚೆನ್ನಾಗಿರ್ತದೆ, ಒಳ್ಳೆ ತೇಜಸ್ವಿ. ಸರಿ, ಆ ತಂದೆಯಾದಂತಹ ಕೃಷ್ಣಾಚಾರ್ಯರು, ಅವರಿಗೆ ನಾಗಸೇನ ಅಂತ ಒಂದು ಹೆಸರು. ಕರೆಸಿ ಕೇಳಿದರೆ ಉಪನಯನ ಆಗಿರ್ತದೆ, ಉಪಕರ್ಮ ಸಂಸ್ಕಾರ ಆಗಿರೋದಿಲ್ಲ. ಸಮಸ್ಯೆ, ಉಪಕರ್ಮ ಆಗದ ಹೊರತು ಸಂಪೂರ್ಣ ವೇದಾಧ್ಯಯನಕ್ಕೆ ಅಧಿಕಾರ ಇಲ್ಲ. ಹಾಗಾದ್ರೆ ಆಶ್ರಮ ಹೇಗೆ ಕೊಡಬೇಕು? ಅವರಿಗೆ ಸ್ವಲ್ಪ ದೇಹಾಲಸ್ಯ. ಈಗ ತುರ್ತಾಗಿ ಆಶ್ರಮ ಕೊಡಬೇಕು ಅಂತ ಮನಸ್ಸಿಗೆ ಬಂದ್ಬಿಟ್ಟದ ಅವರಿಗೆ. ಏನ್ ಮಾಡಬೇಕು? ಈ ಶ್ರೀನಿವಾಸಾಚಾರ್ಯರ ಅಂದ್ರೆ ನಾಗಸೇನ ಎನ್ನುವರ ಕೊನೆ ತಮ್ಮ ಒಬ್ಬರು ವಿಠಲಾಚಾರ್ಯರು ಅಂತ ಇರ್ತಾರೆ. ಅವರನ್ನು ಕರೆಸಿ, ಅವರಿಗೆ ಇನ್ನೂ ಒಂದು 19-20 ವರ್ಷ ಕೊನೆ ತಮ್ಮ. ಆಗಿನ ಕಾಲಕ್ಕೆ ಒಂದು ಹಂತದಲ್ಲಿ ಹೆಚ್ಚೇ ಇರಬಹುದು ಅದು. ಆಶ್ರಮ ಸ್ವೀಕಾರ ಮಾಡಬೇಕು ಅಂದ್ರೆ ಆಶ್ರಮ ಕೊಟ್ಟು ಬಿಡ್ತಾರೆ ಅವರಿಗೆ. ಏನು ಒಂದು ನಿರ್ಬಂಧ ಮಾಡ್ತಾರಂದ್ರೆ, ಮುಂದೆ ನೀವು ಇದೇ ವಟುವಿಗೆ ಆಶ್ರಮ ಕೊಟ್ಟು ಉತ್ತರಾಧಿಕಾರಿಯನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಅರ್ಥ. ಇದೆಲ್ಲ ಬೃಂದಾವನಾಖ್ಯಾನದಲ್ಲಿ ಒಂದು ಹಂತದಲ್ಲಿ ಬರ್ತದೆ. ನಿದರ್ಶನ ಪರ್ವವನ್ನು ನಾವು ಪುನಃ ಪುನಃ ಮನನ ಮಾಡಬೇಕು. ಬೃಂದಾವನಾಚಾರ್ಯ ಚರಿತ್ರೆ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತವೆ ನಮಗೆಲ್ಲ. ಅವರಿಗೆ ಏನಾಗ್ತದೆ ಅಂದ್ರೆ ವಿಠ್ಠಲ ಶಬ್ದ ನೋಡ್ರಿ, ಅದಕ್ಕೆ ವಿಠ್ಠಲ ಪ್ರಕರಣ ಅಂತ ಬಂತು. ಆಖ್ಯಾನದಲ್ಲಿ ಬರ್ತದೆ, ನಿದರ್ಶನ ಪರ್ವದಲ್ಲಿ ಆರಂಭ ಆಗ್ತದೆ. ಅವರಿಗೆ ಪೂರ್ವಾಶ್ರಮ ಹೆಸರು, ಆಶ್ರಮ ಹೆಸರು ಎಂದ್ರೆ ವಿಶ್ವೇಶ ತೀರ್ಥರು ಅಂತ ಅವರಿಗೆ. ಆದರೆ ವೃದ್ಧ ಗುರುಗಳಾದಂತಹ ವಿಶ್ವಾಧೀಶ್ವರು ಸುಮ್ಮನೆ ಕೊಡೋದಿಲ್ಲ. ನನ್ನ ಎದುರಿಗೆ ಈ ವಟುವಿಗೆ ಆಶ್ರಮ ಕೊಡಬೇಕು ಅಂತ ಉಪಕರ್ಮ ಸಂಸ್ಕಾರ ಮುಗಿತು. ಮತ್ತೆ ತಂದೆಯಾದಂತಹ ಕೃಷ್ಣಾಚಾರ್ಯನ ಕರೆಸಿ, ಇಲ್ಲ ನೀವು ಮಗುವನ್ನ ನಮಗೆ ಮಠಕ್ಕೆ ಕೊಟ್ಬಿಡಬೇಕು, ಇವರಿಗೆ ಆಶ್ರಮ ಕೊಡಬೇಕು ಅಂತ ನಮಗೆ ಅಂತ ಪ್ರೇರಣೆ ಉಂಟು, ಅವಶ್ಯವಾಗಿ ನೀವು ಕೊಡಬೇಕು ಅಂತ ಈ ರೀತಿಯಾಗಿ ನಿರ್ಬಂಧವನ್ನ ಮಾಡಿದಾಗ ಆಯಿತು ಅಂತ ವಟುಂಸ ಗುರವೇದದವು ಅವ್ರು ಕೊಟ್ಟು ಸಮರ್ಪಣೆ ಮಾಡಿಬಿಡ್ತಾರೆ ಅಂತ ಅರ್ಥ. ಮಾಡಿದ ಮೇಲೆ ಸ್ವಪಾಣಿ ನೀರಜೋದ್ಭೂತ ವಿಶ್ವೇಶ ಮುನಿಹಸ್ತತಃ ನ್ಯಾಸಾಶ್ರಮಂ ದಾಪಯಿತ್ವ ಸ್ವಾಂತಿಕೇತಂ ಚಕಾರಹ ಅಂತ ಅರ್ಥ. ವಿಶ್ವಾಧೀಶ್ವರ ತೀರ್ಥರು ತಮ್ಮ ಶಿಷ್ಯರಾದಂತಹ ವಿಶ್ವೇಶ ತೀರ್ಥರಿಂದ ತಮ್ಮ ಎದುರಿನಲ್ಲಿ ಆಶ್ರಮವನ್ನು ಕೊಡಿಸಿ ಅವ್ರನ್ನ ತಮ್ಮ ವಶದಲ್ಲಿ ಇಟ್ಕೋತಾರೆ. ಅವರಿಗೆ ಅಧ್ಯಯನಾದಿಗಳನ್ನು ಚೆನ್ನಾಗಿ ಮಾಡಿಸಬೇಕು ಅನ್ನೋ ದೃಷ್ಟಿಯಿಂದ. ಕಾರಣ ಅವರು ಚಿಕ್ಕಪಟ್ಟಕ್ಕೆ ಇನ್ನೊಬ್ರು ಇರ್ತಾರಾದ್ದರಿಂದ ಅವರು ಸಂಚಾರಕ್ಕೆ ಹೋಗಬಹುದು, ಏನು ತೊಂದರೆ ಇಲ್ಲ ಅಂತ. ಇದು ಇನ್ನು ಚರಿತ್ರೆ. ಆದರೆ ಅದು ಮುಂದೇನಾಗ್ತದಂದ್ರೆ, ಆ ವಿಠ್ಠಲ ಶಬ್ದವಾಚ್ಯರು ಅವರೇ ವಿಶ್ವೇಶ ತೀರ್ಥರು ವಿಪ್ರ ಗುರು ಅಂತ ಆಖ್ಯಾನದಲ್ಲಿ ನೋಡ್ರಿ. ಅವರ ಸುತ್ತಲೂ ಅನೇಕ ಜನ ಬರ್ತಾರೆ, ಅಂದ್ರೆ ಅವರ ಸೇವೆಯನ್ನು ಮಾಡ್ಕೊಂಡಿರ್ತಕ್ಕವರು ಬರ್ತಾರೆ. ಅವರಂತಾರೆ, ನಿಮಗೆ ಬಂದಿರತಕ್ಕಂಥ ಈ ಅಧಿಕಾರವನ್ನು ನೀವು ಯಾಕೆ ನಿಮ್ಮ ಶಿಷ್ಯರಿಗೆ ಕೊಡ್ತೀರಿ ಅಂತ ನೋಡ್ರಿ ಹೇಗದೆ.
ಅವರಿಗೆ ಆಶ್ರಮ ಆಗಬೇಕಾದ್ರೆ ಒಂದು ನಿರ್ಬಂಧ ಆಗಿತ್ತು, ಶ್ರೀನಿವಾಸಯನ್ನು ಉಟುವಿಗೆ ಆಶ್ರಮ ಕೊಡಬೇಕು, ಈ ಪರಂಪರೆಯ ಉತ್ತರಾಧಿಕಾರಿಯಾಗಿ ಅವರು ಇರಬೇಕು ಅಂತ ಹೇಳಿ. ಆದರೆ ಬೇಗನೆ ಅವರಿಗೆ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಲಿಕ್ಕೆ ಅವರು ಒಪ್ಪೋದಿಲ್ಲ. ವೃಂದಾವನಾಖ್ಯಾನದಲ್ಲಿ ಒಂದು ಕಡೆಗದೆ ಯತಿಕುಲೋಚಿತ ಲೋಪ್ತೃಪಾಲಕ ಅಂತ ಅರ್ಥ. ನೋಡ್ರಿ, ಇಂಥವ್ರು ಸನ್ಯಾಸಿಗಳು ಸುತ್ತಲೇ ಇದ್ರ ಗತಿ ಏನು? ಸಕಾಲಕ್ಕೆ ಸ್ನಾನ ಜಪ ವ್ರತ ಇತ್ಯಾದಿಗಳನ್ನ ಮಾಡಬೇಕು. ಬುದ್ಧಿ ಇವತ್ತೊಂದಿನ ತಡ ಆಗಿದ್ರೆ ಪರವಾಗಿಲ್ಲ ಅಂತ ಅರ್ಥ. ಹಂಗ ಯತಿಕುಲಕ್ಕೆ ಉಚಿತವಾದಂತಹ ಒಂದು ಸತ್ಕರ್ಮಗಳನ್ನು ಲೋಪ ಮಾಡ್ರಿ ಅಂತ ಈ ರೀತಿ ಅದರಿಂದ ಏನು ದೋಷ ಅಲ್ಲ ಅಂತ ಹೇಳಿಕೊಡ್ತಕ್ಕ ಶಿಷ್ಯ ಪರಿವಾರ, ಸೇವಕ ಪರಿವಾರ ಸುತ್ತಲೂ ಇರ್ತದೆ. ಅವರನ್ನ ಪೋಷಣೆ ಮಾಡ್ಕೊಂಡಿರ್ತಕ್ಕವರು ವಿಶ್ವೇಶ ತೀರ್ಥರು ಅಂತ ಅರ್ಥ. ಅದಕ್ಕೆ ಯತಿಕುಲೋಚಿತ ಲೋಪ್ತೃಪಾಲಕ ಅಂತ ಈ ರೀತಿ ಅಲ್ಲಿ ಅವರಿಗೆ ಸ್ವಲ್ಪ ಗದರಿಸಿ ಹೇಳಿದ್ದು ಆಖ್ಯಾನದಲ್ಲಿ. ಆದರೆ ಅವರು ಮೊದಲು ಹಾಗಿರೋದಿಲ್ಲ. ನಂತರ ಅಧಿಕಾರ ಕೊಡ್ತಕ್ಕಂಥ ಹಂತ ಬಂದಾಗ ಮಾತ್ರ ಇಂಥವರು ಅಲ್ಲೇ ಸೇರ್ಕೊಂಡು ಬಿಡ್ತಾರೆ ಅಂತ ಅರ್ಥ. ಸರಿ, ಇವರಿಗೆ ವಿಶ್ವಪ್ರಿಯ ಅಂತನೋ ಅಭಿಧಾನವನ್ನು ಕೊಟ್ಟು ಅದನ್ನು ತಾವು ಅರ್ಥ ಅಂದರೆ ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದಲೇ ನಾನೇನು ಮಾಡಬೇಕು, ವಿಶ್ವ ಅಂದರೆ ವಿಶ್ವನಾಮಕ ಪರಮಾತ್ಮ, ವಾಯುದೇವರು ಹೌದು, ವಾದಿರಾಜರು ಹೌದು. ಆ ಭಗವಂತನ ಮತ್ತು ವಾಯುದೇವರ ವಾದಿರಾಜರ ಮೂವರ ಒಂದು ಮಹಿಮಾ ಹೇಗೆ ತಿಳ್ಕೋಬೇಕು ಅಂದರೆ ಪರಮಾತ್ಮನ ಸರ್ವೋತ್ತಮ ಅಂತ ಹೇಗೆ ನಾನು ಸ್ಥಾಪನೆ ಮಾಡಿರಬೇಕು, ವಾಯುದೇವರ ಒಂದು ಜೀವೋತ್ತಮತ್ವ, ಅದರಂತೆ ಮಮಾಪಿ ಜೀವೋತ್ತಮತ್ವ ಶ್ರುತ್ವಾ ಸರ್ವೇ ಸುರಾರಯ ಅಂತೀರ್ತಿ ಇರೋಣದ್ರಿಂದ ನನ್ನ ಜೀವೋತ್ತಮತ್ವ ಅಂತ ರಾಜರು ಆಖ್ಯಾನದಲ್ಲಿ ವಾಯುದೇವರಂತೆ ನಾನು ಜೀವೋತ್ತಮ ಅಂತ ತಿಳ್ಕೋಬೇಕು ಅಂತ ಹೇಳಿದ್ದಾರೋ ಹಂಗ ರಾಜರ ಒಂದು ಈ ಏತತ್ ಸಮತ್ವೋಚಿತ ರುಜುಗತತಾಮವಾದಿ ರಾಜಾರ್ಯ ಭಿಕ್ಷೋ ಅಂತ ಹೇಳಿದ್ದ. ಹೇಗೆ ತಿಳ್ಕೋಬೇಕು ಅಂದರೆ ವಾಯುದೇವರಿಗೆ ಸಮತ್ವ ಪದ್ಧತಿಯಿಂದ, ಸಾಮ್ಯ ಸಮತ್ವ ಸಮತ ಒಂದೇ ಅವೇನಂತ ಏನು ವ್ಯತ್ಯಾಸ ಇಲ್ಲ. 2ನೇ ಅಧ್ಯಾಯದಲ್ಲಿ ಒಂದು ಕಡೆ ಕ್ರಮಾತ್ಮ ಸಾಮ್ಯ ಸಂಗಮಂ ಅಂತಾಗಲಿ ವಿಶ್ವೋತ್ತಮ ತೀರ್ಥರು ಒಂದು ಮಾತು ಹೇಳ್ತಾ ಇದ್ರು. ಅದೇ ಅಧ್ಯಾಯದಲ್ಲಿ ಒಂದು ಮಾತು ಬರ್ತದೆ, ಏನಂದ್ರೆ ತ್ವಾಮ್ವಿನ ಸಾಮ್ಯ ಸಂಯುಕ್ತಂ ಮಾಮ್ವಿನ ಕಾಮ್ಯಮಾಗತಂ ಕೋಮಾನವೋನ ಜಾನಾತಿ ವಿಮಾನೆ ಮಮ ಸಾಮ್ಯಗ ಅಂತ ಒಂದು ಶ್ಲೋಕ ಇದೆ. ವ್ಯಾಖ್ಯಾನಕಾರ ಹಾಗೆ ಅರ್ಥ ಮಾಡಿಲ್ಲ, ನೇರವಾಗಿ ಹೇಳ್ಬೇಕಂದ್ರೆ ಸಾಮ್ಯಂ ಅಂತ ಬರೆದುವಾಗ ಅಲ್ಲೇನು ಬರೀತಾರೆ, ಬುದ್ಧಿ ಸಾಹಿತ್ಯಯುಕ್ತಂ ಅಂತ ಬರೆದಿದ್ದಾರೆ. ವಾದಿರಾಜರ ಮನಸ್ಸಿನಲ್ಲಿ ಅಭಿಪ್ರೇತವಾದಂಥ ಅಭಿಪ್ರಾಯವೇ ಪರಮಾತ್ಮನ ಆರಾಧನೆ, ವ್ಯಾಸಮುಷ್ಟಿ, ಆನಯನಾದಿಗಳಲ್ಲಿ ವೃಂದಾವನಾಚಾರ್ಯರಿಗೂ ಹಾಗೇ ಇತ್ತು, ವಿರೋಧವಾಗಿ ಇರಲಿಲ್ಲ ಅಂತ. ಅದಕ್ಕೆ ಅವರು ಸಾಮ್ಯ ಅಂತ ವ್ಯಾಖ್ಯಾನವನ್ನು ಬರೆದ್ರು ಕೂಡ ಶ್ರೀಕೃಷ್ಣಾಚಾರ್ಯರು. ಆದರೆ ವಿಶ್ವೋತ್ತಮ ತೀರ್ಥರು ಒಂದು ರೀತಿ ಅನ್ವಯ ಮಾಡ್ತಿದ್ರು. ಯಾಕೆ ಅದೇ ಅಧ್ಯಾಯದ ಹಿಂದಿನ 4 ಶ್ಲೋಕದಲ್ಲಿ ಕ್ರಮಾತ್ಮ ಸಾಮ್ಯ ಸಂಗಮ ಅಂತಿರೋದ್ರಿಂದ ಅಲ್ಲಿ ಸ್ಪಷ್ಟವಾಗಿ ವೇದವೇದ್ಯರಿಗೂ ತಮಗೂ ಯಾವ ಸಾಮ್ಯದೆ, ತಮಗೂ ಮತ್ತು ವಾಯುದೇವರಿಗೂ ಯಾವ ಸಾಮ್ಯದೆ, ಮತ್ತು ವಾಯುದೇವರಿಗೂ ಬ್ರಹ್ಮದೇವರಿಗೂ ಯಾವ ಸಾಮ್ಯ ಉಂಟು ಅಂತ ಅನ್ನೋದನ್ನು ಹೇಗೆ ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೋ ಅದನ್ನು ಯಾಕಿಲ್ಲೇ ನಾವು ಚಕ್ರಾನ್ವಯ ಮಾಡಿಕೊಂಡು ಅನ್ವಯ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಪರಮಪೂಜ್ಯ ಶ್ರೀಪಾದಂಗಳ ಬರಂತಿದ್ರು. ತ್ವಾಮ್ವಿನ ಸಾಮ್ಯ ಸಂಯುಕ್ತ ಮಾಂ ಕಹ ಜಾನಾತಿ ಅಂತ ಒಂದು ಅನ್ವಯ. ನೋಡು ವೃಂದಾವನಾಚಾರ್ಯ, ನೀನು ಇಲ್ಲದಲೇ ಅಂದರೆ ನಿನ್ನ ಉಪದೇಶಾದಿಗಳು ಇಲ್ಲದಲೇ ನನಗೆ ವಾಯು ಸಮತ್ವೋಚಿತ ಒಂದು ಸಾಮ್ಯ ಉಂಟು ಅಂತ ಅನ್ನೋದನ್ನು ಯಾರು ತಾನೇ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯಪ ಅಂತ ಈ ರೀತಿಯಾಗಿ ಅದಕ್ಕೊಂದು ಅನ್ವಯವನ್ನು ಕೊಡ್ತಾ ಇದ್ರು ಗುರುಗಳು ಅಂತ ಅರ್ಥ. ಈ ರೀತಿಯಾಗಿ ಅಂತೂ ಆ ವಿಶ್ವಪ್ರಿಯ ಅಂತನ್ನೋ ಒಂದು ನಾಮವನ್ನು ಸಾರ್ಥಕಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಪರಮಗುರುಗಳಲ್ಲಿ ಅವರು ಮಾರುತ ಶಾಸ್ತ್ರಂ ಶ್ರೀಮನ್ ಮಧ್ವಾಚಾರ್ಯರ ಈ ದ್ವೈತ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾ ಒಂದು ಹಂತದಲ್ಲಿ ತಮ್ಮ ಅಧ್ಯಯನವನ್ನು ಅವರು ಮುಗಿಸಿದರು. ಅದಕ್ಕೆ ಅಂತಾರೆ, ಸೌಧಾರ್ಥ ಕಥನಂ ವ್ಯಗ್ರಾಂ ಅಸ್ಯ ವಾಗ್ಧೋರಣೀಂ ಬುಧಾಹ ಜಯ ವೆಂಕಟಾರ್ಯ ಪ್ರಮುಖಾಹ ಪ್ರಶಂಸುಹು ಸಮಾಗತಾಹ ಅಂತ. ಅಂಥ ಜ್ಞಾನಿಗಳು ಬಂದು ಇವರು ಮಾಡತಕ್ಕಂಥ ಒಂದು ನ್ಯಾಯಸುಧಾ ಅನುವಾದವನ್ನು ನೋಡಿ ಸಂತೋಷಪಟ್ಟು ಪ್ರಶಂಸೆ ಮಾಡಿದರು ಅಂತ. ಈ ರೀತಿಯಾಗಿ ಇಷ್ಟಾದ ಮೇಲೆ ಕೆಲವು ಜನ ಕೃಷ್ಣದೇವರ ಸನ್ನಿಧಿಯಲ್ಲಿ ಪರ್ಯಾಯ ಕಾಲದಲ್ಲಿ 2 ಗುರುಗಳೊಂದಿಗೇನೆ ಕೃಷ್ಣದೇವರ ವೈಭವದ ಪೂಜಾ ಕೈಂಕರ್ಯವನ್ನು ಕೂಡ ತಾವು ಸ್ವೀಕಾರ ಮಾಡಿಕೊಂಡು ವೃಂದಾವನಾಚಾರ್ಯರ ವೈರಾಗ್ಯ, ಜ್ಞಾನ, ಭಕ್ತಿ ಇತ್ಯಾದಿಗಳನ್ನು ನೋಡಿ ವಸ್ತುತಃ ಒಮ್ಮೊಮ್ಮೆ ಇವರಿಗೆ ವಿರೋಧ ಮಾಡತಕ್ಕಂಥ ವೈರಿಗಳು ಕೂಡ ಆದರ ಮಾಡ್ತಿದ್ರಂತೆ. ಜ್ಞಾನಭಕ್ತ ವಿರಕ್ತ್ಯಾದೀನ್ ದೃಷ್ಟ್ವಾ ತದ್ ಅರಯೋಪಿ ಪ್ರತಿಮಾನಂ ಪ್ರಕುರ್ವಂತಿ ಪ್ರಹ್ಲಾದಂ ಅಮರಾಯಥ ಅಂತ ದೃಷ್ಟಾಂತ ಕೊಡ್ತಾರೆ. ಪ್ರಹ್ಲಾದ ದೈತ್ಯಕುಲದಲ್ಲಿ ಹುಟ್ಟಿದ್ದಾನೆ ಅಂತ ದೇವತೆಗಳು ನಿಂದ ಮಾಡಿದ್ದಾರೆ. ಏನು ಪ್ರತಿಮಾನಂ ಪ್ರಕುರುವಂತಿ ಪ್ರಹ್ಲಾದಂ ಅಮರಾಯಥ. ಹಾಗೆ ಯಾವ ವಿಶ್ವಪ್ರಿಯ ತೀರ್ಥರಿಗೆ ವೈರಿಗಳು ಕೂಡ ಅಂದ್ರೆ ವಿರೋಧ ಮಾಡಬೇಕು ಅಂತ ಮನಸ್ಸಿನಲ್ಲಿದ್ದರು, ಅವ್ರು ಎದುರಿಗೆ ಬಂದರೆ ಬಾಬಾ ನಮಸ್ಕಾರ ಮಾಡಿಬಿಡ್ತಿದ್ರು ಅಂತ. ಅಂತಹ ಒಂದು ಆ ತೇಜಸ್ಸು ಅನ್ನೋದು ಜ್ಞಾನಭಕ್ತಿ ವೈರಾಗ್ಯಾದಿ ಸಂಪತ್ತು ಅವರಲ್ಲಿ ಇತ್ತು ಎಂಬುದಾಗಿ ತಿಳಿಸಿ, ಈ ಸಂದರ್ಭದಲ್ಲಿ ಕೊಚ್ಚಿ ದೇಶದ ಹಿರಿಯ ರಾಜ, ಮೊದಲ ಹಿನ್ನೆಲೆ ಹೇಳಿಬಿಟ್ಟೇನೆ ಈಗ ನಾನು ನಿಮ್ಗ. ಆ ಹಿರಿಯ ರಾಜ ರಾಮವರ್ಮ ರಾಜ ಏನಿದ್ದ ಅವನಿಗೊಂದು ಜಿಜ್ಞಾಸೆ ಬರ್ತದೆ. ಯಾವ ಪದ್ಧತಿಯಿಂದ ನಾನು ಪರಮಾತ್ಮನನ್ನ ಆರಾಧನೆ ಮಾಡಿದರೆ ನನಗೆ ಭಗವಂತ ಬಲಿತಾನೆ, ಮೋಕ್ಷ ಮಾರ್ಗ ನನಗೆ ದೊರೆಯುತ್ತದೆ ಅಂತ ಒಂದು ಆಶಯ. ಅವನು ಪೂರ್ಣತ್ರಯೀಶ ಅಂತ ಅಲ್ಲಿ ಒಂದು ಪ್ರತಿಷ್ಠಾ ಮಾಡಿರ್ತಕ್ಕಂಥ ದೇವಸ್ಥಾನದೆ. ಅವನ ಕಿರಿಯ ತಮ್ಮನಾದಂಥ ಯಾವ ರವಿವರ್ಮ ರಾಜ ಮಹಾಜ್ಞಾನಿ ಅವನು, ಇವನು ಕೂಡ ಜ್ಞಾನಿ.
ಅವರೀರ್ವರಲ್ಲಿ ಒಬ್ಬರು ಆ ಗೆಜೆಟಿಯರ್ ತೆಗೆದು ನೋಡಿದರೆ ಅವರು ಸ್ಪಷ್ಟವಾಗಿ ಕೊಟ್ಟಿಲ್ಲ ಇಂಟ್ರೊಡಕ್ಷನ್ದಲ್ಲಿ. ಆ ಕಾಪಿ ಅದೇ ನನ್ನ ಹತ್ರ ಒಂದು ಜೆರಾಕ್ಸ್ ಕಾಪಿ. ಪೂರ್ಣತ್ರಯೀ ಶತಕ ಅಂತ ಶ್ರದ್ಧರಾವತ್ರ ವೃತ್ತದಲ್ಲಿ 100 ಶ್ಲೋಕಗಳಲ್ಲೇ ಮಾಡಿರ್ತಕ್ಕಂತಹ ಒಂದು ಸ್ತೋತ್ರ. ಅಲ್ಲಿ ವೃಂದಾವನಾಚಾರ್ಯರ ಉಲ್ಲೇಖ ಕೊನೆಯಲ್ಲಿ ಸಾಕ್ಷಾತ್ ವಾಯುದೇವರ ವಾದಿರಾಜರ ಉಲ್ಲೇಖವನ್ನು ಮಾಡ್ತಾರೆ. ಇಂಥವರ ಅನುಗ್ರಹದಿಂದ ನಾನು ಈ ಕೃತಿಯನ್ನು ನಿರ್ಮಾಣ ಮಾಡಿದ್ದೇನೆ ಅಂತ ಸ್ಪಷ್ಟ ರಾಜ ಹೇಳ್ಕೊಂಡಿದ್ದಾನೆ ಅಂತ ಅರ್ಥ. ಅಂಥ ವ್ಯಕ್ತಿಗೆ ಒಂದು ಈ ರೀತಿ ಜಿಜ್ಞಾಸೆ ಬಂದಾಗ ಸ್ವಪ್ನದಲ್ಲಿ ಸಾಕ್ಷಾತ್ ಬ್ರಾಹ್ಮಣ ರೂಪದಿಂದ ಪರಮಾತ್ಮ ದರ್ಶನವನ್ನು ಕೊಟ್ಟಂತಾನೆ. ವಾದಿ ರಾಜೋಕ್ತ ಪದ್ಧತಿಯ ಭಜನ್ ಮಾಂ ಮುಕ್ತಿ ಮೇಷ್ಯಸೆ ಅಂತ ಒಂದು ವಾಕ್ಯ ಇಲ್ಲೇ ಅದೇ ಹೇಳ್ತಾ. ಯಾವ ಪ್ರಕಾರದಿಂದ ನಾನು ಪರಮಾತ್ಮನನ್ನು ಆರಾಧನೆ ಮಾಡಿದ ನನಗೆ ಸದ್ಗತಿ ಆಗ್ತದೆ, ಮೋಕ್ಷ ಮಾರ್ಗ ದೊರಕ್ತದೆ ಅಂತ ಕೇಳಿದರೆ ವಾದಿರಾಜೋಕ್ತ ಪದ್ಧತಿ. ಅದ್ಯಾವುದಪ್ಪ ಪದ್ಧತಿ ಅದು ಅಂದರೆ ವೃಂದಾವನಾಖ್ಯಾನದಲ್ಲಿ ಇವತ್ತು ಯಾವ ಪದ್ಧತಿಯಿಂದ ಪರಮಾತ್ಮನನ್ನ ವಾದಿರಾಜರ ಅಂತರ್ಯಾಮಿತ್ವಿನ ಆರಾಧನೆ ಮಾಡಬೇಕು ಅಂತ ರಾಜರು ಹೇಳಿದ್ದಾರಲ್ಲ ಅದು. ಅದಕ್ಕೆ 8ನೇ ಅಧ್ಯಾಯದಲ್ಲಿ ಸ್ಪಷ್ಟ ಅದೇ. ಸಿದ್ಧ ಮದ್ಧರ್ಮ ಪದ್ಧತ್ಯ ನೋಡ್ರಿ ವಾಕ್ಯ. ವಾದಿರಾಜೋಕ್ತ ಪದ್ಧತ್ಯ ಅಂತ ಇಲ್ಲಿ ಹೇಳಿದ್ರು. ಅದು ಯಾವುದು ಅಂದ್ರೆ ಸಿದ್ಧ ಪ್ರಮಾಣ ಸಿದ್ಧವಾದದ್ದದು. ಅಲ್ಲಿ ಮತ್ತೆ ಆಕ್ಷೇಪ ಇಲ್ವೇ ಇಲ್ಲ ಅಂತ. ಆದ್ದರಿಂದ ಸಿದ್ಧ ಮದ್ಧರ್ಮ ಪದ್ಧತ್ಯ ಶ್ರದ್ಧಾವಾನ್ ಮಧುಸೂದನಂ ಆರಾಧಯ ಬುಧಾರಾಧ್ಯಂ ವಿಬುಧೇಶ್ವರ ಬುದ್ಧಿಗಂ ಅಂತ ಅರ್ಥ. ಬ್ರಹ್ಮಾದಿ ದೇವತೆಗಳ ಮನಸ್ಸಿಗೆ ಮಾತ್ರ ನಿಲುಕತಕ್ಕಂತಹ ಹಯಗ್ರೀವ ದೇವರನ್ನ ನನ್ನಿಂದ ಸಿದ್ಧವಾದ ಅಂದ್ರೆ ಪ್ರಣೀತವಾದಂತಹ ಒಂದು ಪದ್ಧತಿ ಅನ್ನದೇ ಆ ಪದ್ಧತಿಯಿಂದ ನೀನು ಆರಾಧನೆ ಮಾಡಬೇಕು ಅಂತ. ಈ ರೀತಿ ಪರಮಾತ್ಮ ವಾದಿರಾಜೋಕ್ತ ಪದ್ಧತ್ಯ ಭಜನ್ಮಾಂ ಮುಕ್ತಿ ಮೇಷ್ಯಸಿ ಅಂತ ಈ ರೀತಿ ಅಪ್ಪಣೆಯನ್ನು ಕೊಡಿಸಿದಾಗ ಅವಂತಾನೆ ಎಲ್ಲಿ ಸೋದೆ, ಎಲ್ಲಿ ಕೊಚ್ಚಿ, ಎಲ್ಲಿ ಉಡುಪಿ, ಏನ್ ಮಾಡಲಿ ಅಂತ ವಾದಿರಾಜನ ಮಠಕ್ಕೆ ತನ್ನ ಸೇವಕರನ್ನು ಕಳಿಸ್ತಾ ಇದ್ದಾನೆ. ಅವರು ಬಂದು ರಾಜನ ಒಂದು ಪ್ರಾರ್ಥನೆಯ ಮೇರೆಗೆ ತಾವು ಇಲ್ಲಿ ಪ್ರಾರ್ಥನೆ ಮಾಡಿ ವಿಶ್ವೇಶ ತೀರ್ಥರನ್ನ ಕರೆದುಕೊಂಡು ಹೋಗ್ತಾರೆ ಕೊಚ್ಚಿ ದೇಶದ ಒಂದು ರಾಜಧಾನಿಗೆ ಅಂತ ಅರ್ಥ. ಗುರುಗಳು ವಿಶ್ವೇಶ ಮುನಿರಾಗತ್ಯ ವಿಷ್ಣು ದೀಕ್ಷಾ ಪ್ರವರ್ತಕಂ ಭೂಪಂ ಚಕಾರ ಸೋಪ್ಯಾಸೀತ್ ಮಧ್ವ ಸಿದ್ಧಾಂತ ಪಾರಗಃ. ಆ ವಿಶ್ವೇಶ ತೀರ್ಥರು ಆ ಕೊಚ್ಚಿ ದೇಶದಲ್ಲಿ ಕೆಲವು ಸಮಯ ಇದ್ದು ಆ ರಾಮವರ್ಮರಾಜನಿಗೆ ವಿಶ್ವೇಶ ತೀರ್ಥರು ಸರಿಯಾಗಿ ಶಾಸ್ತ್ರ ಪಾಠವನ್ನ ಮಾಡಿ ಒಳ್ಳೆ ಸಿದ್ಧಾಂತ ಪಾರಗನನ್ನಾಗಿ ಮಾಡ್ತಾರೆ. ನಂತರ ಕೆಲವು ದಿನಗಳಾದ ಮೇಲೆ ಅಂದರೆ ಆ ವಿಶ್ವಾಧೀಶ್ವರ ತೀರ್ಥರು 3 ಪರ್ಯಾಯ, ವಿಶ್ವೇಶ ತೀರ್ಥರು 1 ಪರ್ಯಾಯವನ್ನು ಮಾಡಿದ ಮೇಲೆ ಅವರಂದ್ರೆ ಅವರಿಬ್ಬರು ಬೃಂದಾವನ ಪ್ರವೇಶ ಮಾಡಿದ ಮೇಲೆ ವಿಶ್ವಪ್ರಿಯ ತೀರ್ಥರು ಅಧಿಕೃತವಾಗಿ ಉತ್ತರಾಧಿಕಾರಿಗಳಾಗ್ತಾರೆ. ವಿರಕ್ತಿ ನೋಡ್ರಿ ಅವರಲ್ಲಿ ಎಂಥ ವಿರಕ್ತಿ ಅಂತಂದ್ರೆ ಅವರು ಅನ್ನಂ ಸುದುಸ್ತ್ಯಜಂ ಅಂತಂತಾರೆ. ಅನ್ನ ಬಿಡಬೇಕಂದ್ರೆ ಯಾರು ಸಾಧ್ಯ? ಯಾವಾಗ ಪಾರಣಿ ಅಂದ್ರೆ ಹರಿವಾಸರ ಹಾಕಿದ್ರೆ ಪಂಚಾಂಗದವ್ರನ್ನ ಶಪಿಸ್ತಿರ್ತೇವೆ ನಾವೆಲ್ಲ. ಅಂಥವ್ರು ಅನ್ನಕ್ಕಾಗಿ ಅಷ್ಟು ಸಂಕಟ ಪಡ್ತೇವೆ. ಅಂತಾಗ ಅನ್ನಂ ಸುದುಸ್ತ್ಯಜಂ ತ್ಯಕ್ವಾ ಲಾಜ ಮುಷ್ಟಿಂ ಗ್ರಸನ್ ಬಭವ್ ಅಂತ ಅರ್ಥ. ಪ್ರತಿನಿತ್ಯ 1 ಮುಷ್ಟಿ ಭಕ್ತರಳನ್ನು ಮಾತ್ರ ತಗೋಬೇಕು. 1 ಕೆಜಿ ಅಲ್ಲ, 1 ಕೆಜಿಗೆ ಭಕ್ತರಳು ಹಗರಾಗಿದ್ದು ಎಷ್ಟು ಬರ್ತದೆ ಅದನ್ನು ತಿಂದು ಒಂದಿನ ಇರಬಹುದು ಅಂತ ಅರ್ಥ. ಆದರೆ ಅವರು ಸಾಯಂಕಾಲದ ಪೂಜಾವಸಾನ ಕಾಲದಲ್ಲಿ 1 ಮುಷ್ಟಿ ಭಕ್ತರಳನ್ನು ಮಾತ್ರ ಸ್ವೀಕಾರ ಮಾಡಿ ಎಷ್ಟು ದಿನ ಇದ್ರು ಅದು ವಿಶ್ವಪ್ರಿ ಗುರು ಲೀಲಾ ವಿಲಾಸ ಮತ್ತು ಪದಗಳಲ್ಲದೆ ಬಿಟ್ಟು 12 ವರುಷದಿ ಅನ್ನಂಗಳ ಸುಟ್ಟು ದುರುಳ ಕಾಮಾದಿ ಪ್ರೇಷ್ಠರ ದಯದಿಂದ ಶ್ರೇಷ್ಠ ಶ್ರೀ ಪ್ರಾಣಪತಿ ವಿಠ್ಠಲ ನರ್ತಿಸಿ ತುಷ್ಟಿಯ ಪಡಿಸಿದ ವೃಂದಾವನಾಚಾರ್ಯರ ಅಂತ ಈ ರೀತಿ ಪ್ರಾಣಪತಿ ವಿಠ್ಠಲ ಸ್ತೋತ್ರ ಮಾಡಿದ್ದಾರೆ. ಆದ್ದರಿಂದ ಕೊಚ್ಚಿ ರಂಗಪ್ಪಾಚಾರ್ಯರು 2ನೇ ಶ್ಲೋಕದಲ್ಲಿ ವೃಂದಾವನಾಚಾರ್ಯರ ಒಂದು ವ್ಯಕ್ತಿತ್ವವನ್ನು ಈ ರೀತಿ ವರ್ಣನೆ ಮಾಡಿದ್ದಾರೆ. ಹೇಗಂದ್ರೆ ಕೇಶಾಂಚಿತ್ ಭಕ್ತಿರೀಶೆ ಪ್ರಭವತಿ ನಹಿತೆ ಶಾಸ್ತ್ರಜ್ಞಾನ ಪೂರ್ಣಾ ಕೇಚಿಶುರ್ಮೂಲ ಟೀಕಾ ಪ್ರವಚನ ನಿಪುಣಾ ತೇಪಿ ನಾಚಾರಶೀಲಾ ಯದ್ದೇವಂ ನೋಪವಾಸಾದ್ಯತಿಶಯಿತಮಃ ಕ್ಲೇಶಭಾಜೈ ತಮೇತೈ ಸರ್ವೈ ಪೂರ್ಣಂ ಗುಣೌಘೈ ಗುರುವರ ಮಮಲಂ ನೌಮಿ ವಿಶ್ವಪ್ರಿಯಾರ್ಯಂ ಅಂತ ಈ ರೀತಿಯಾಗಿ. ಕೆಲವರಿಗೆ ಸಾಮಾನ್ಯ ಭಕ್ತಿ ಅಂದ್ರೆ ಸಿದ್ಧ ಅನ್ನೋದು ಪರಮಾತ್ಮನಲ್ಲಿರ್ತದೆ, ಶಾಸ್ತ್ರಜ್ಞಾನದಿಂದ ನಿಷ್ಕರ್ಷವಾದದ್ದಲ್ಲ. ಅವ್ರಿಗೇನು ಪ್ರಶ್ನೆ ಕೇಳಿದ್ರಲ್ಲೇ ಅವರು ಸುಮ್ಮನೆ ಆಗ್ಬಿಡ್ತಾರೆ. ಸಕಲ 37 ಗ್ರಂಥಗಳನ್ನ ಮುಖೋದ್ಗತ ಪಾಠ ಪ್ರವಚನ ಮಾಡತಕ್ಕಂತಹ ಒಂದು ಪ್ರಭುತ್ವ ಇರ್ತದೆ. ಏಕಾದಶಿ ಗೋಟ ಹೊರಿಸಿಬಿಡ್ತಾರೆ ಅವರೆಲ್ಲ. ತ್ರಿಕಾಲ ಸಂಧ್ಯಾ ಇಲ್ಲ, ಏಕಾದಶಿ ಆದಿಗಳಿಲ್ಲ ಅಂತದ್ದು ಗೋವಿಂದ. ತೇಪಿನ ಆಚಾರಶೀಲ ಇವೆರಡೂ ಅವ ಅಂದ್ರೂ ಕೂಡ 2 ಏಕಾಶಿ ಬಂದ್ರೆ ಒಂದ ಮಾಡ್ತೀನಿ ಅಂತಾರೆ. ಮತ್ತೆ ಅಂಥವ್ರು ಬೇಡ ಅಂತಂತಾರೆ. ನಮ್ಮ ಗುರುಗಳು ಹಾಗಲ್ಲ. ಯದ್ದೇವಂ ನೋಪವಾಸಾದ್ಯತಿಸಹಿತ ಮಹಾ ಕ್ಲೇಶಭಾಜೈ. ಎಷ್ಟೇ ದೇಹಕ್ಕೆ ಕ್ಲೇಶ ಆದ್ರೂ ಕೂಡ ಒಂದ್ ಕಡೆ ಬರ್ತದೆ, ಇದರಲ್ಲೇ ಬರ್ತದೆ. ವೃಂದಾವನಾಚಾರ್ಯ ವೃದ್ಧಾಪ್ಯ ಬಂದಾಗ ರಘುಪ್ರವೀರ ತೀರ್ಥರು ಪಕ್ಕಕ್ಕಿದ್ರು. 2 ಏಕಾಶಿ ಮಾಡತಕ್ಕಂಥ ಪ್ರಸಕ್ತಿ ಬಂತು. ಅವರು ಪಾಠ ಪ್ರವಚನವನ್ನು ಬಿಡದಲೇ ನಿರಂತರವಾಗಿ ಅವರು 2 ಏಕಾಶಿಯನ್ನ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು ಅಂತ ಒಂದು ನಂತರ ಅಧ್ಯಾಯದಲ್ಲಿ ಬರ್ತದೆ. ಇಷ್ಟು ಹರಿವಾಸರಕ್ಕೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದಂತಹ ಏಕಾದಶಾದಿ ವ್ರತಗಳಿಗೆ ಅಷ್ಟು ಮಹತ್ವವನ್ನು ಕೊಟ್ಟರು ವೃಂದಾವನಾಚಾರ್ಯರು ಅಂತ. ಕೃಚ್ಛ್ರ ಚಾಂದ್ರಾಯಣಾದಿಗಳನ್ನು ಮಾಡಿ ಜಗತ್ತನ್ನು ಆಶ್ಚರ್ಯಪಡಿಸಿಬಿಟ್ಟಿದ್ದಾರೆ ಅಂತಂತಾರೆ. ಇವರ ವೈರಾಗ್ಯ ನೋಡಿದ್ರು. ಆಗಿನ ಕಾಲದ ರಾಯರ ಮಠದ ಸಮಕಾಲೀನರಾದಂತಹ ಭುವನೇಂದ್ರ ತೀರ್ಥರು ಭುವನೇಂದ್ರ ಸ್ವಾಮಿ ಪ್ರಮುಖ ದೃಷ್ಟ ವೈರಾಗ್ಯಮೀದೃಶಂ
ಶ್ರೀ ವಿಷ್ಣು ತೀರ್ಥ ಸದ್ವಂಶ ಮಣೋ ಯುಕ್ತ ಮಮನ್ವತ ಅಂತ ಅಂದ್ಬಿಟ್ಟು ನಡೆ ಉದ್ಗಾರ ತೆಗಿತಾರೆ. ವಿಷ್ಣು ತೀರ್ಥಾಚಾರ ಪರಂಪರೆಯಲ್ಲಿ ಬಂದಂಥ ಯಾವ ವೃಂದಾವನಾಚಾರ್ಯ ಇರ್ತಕ್ಕ ಈ ವೈರಾಗ್ಯ ಏದು ಯೋಗ್ಯನೇ ಅಂತ ಅರ್ಥ. ಯಾಕೆ ವಿಷ್ಣು ತೀರ್ಥರ ಒಂದು ವೈರಾಗ್ಯವನ್ನು ಮಧ್ವಿಜಯದಲ್ಲಿ ನೋಡಿದ್ರು ಕೇಳಿದ್ರು ಅಂತ ಅರ್ಥ. ಆ ವರ್ಣನೆ ಅವರಿಗೆ ಸ್ಮರಣೆ ಬಂದದೆ. ಅಂಥ ಒಂದು ವೈರಾಗ್ಯದ ವ್ಯಕ್ತಿ ಯಾವ ವೃಂದಾವನಾಚಾರ್ಯ ಎಂಬುದಾಗಿ ತಿಳಿಸಿ ಸೋದಾಕ್ಷೇತ್ರಕ್ಕೆ ಹೋಗಬೇಕು. ತುರ್ಗಾಶ್ಯ ಪದದ್ವಂದ್ವ ಸುಭಕ್ತಿ ಭರಮುದ್ವಹನ್, ಆ ಹಯಗ್ರೀವ ದೇವರ ಒಂದು ಪಾದವನ್ನೇ ನಂಬಿದವರು ಸ್ವತಃ ದೇವರ ಪೆಟ್ಟಿಗೆಯನ್ನು ತಮ್ಮ ಶಿರಸ್ಸಿನ ಮೇಲೆ ಹೊತ್ತುಕೊಂಡು ನಡೀತಾ ಇದ್ರು ಪಾದಚಾರಿಗಳಾಗಿ ವೃಂದಾವನಾಚಾರ್ಯ. ಎಂದೂ ವಾಹನವನ್ನು ಹತ್ತಿಲ್ಲ ಅಂತರ್ಥ. ಒಂದು ಸಲ ಮಾತ್ರ ಅದು ಆಖ್ಯಾನದಲ್ಲಿ ಆದೇಶ ಇರುವುದರಿಂದ ರಾಜರ ಅಪ್ಪಣೆ, ಅದು ರಾಜರಿಗೆ ವೇದವ್ಯಾಸ ದೇವರ ಅಪ್ಪಣೆ ಬದರಿಕಾಶ್ರಮಕ್ಕೆ ಹೋದಾಗ ಅನ್ನೋ ದೃಷ್ಟಿಯಿಂದ ಮಾತ್ರ ಅವರು ಅದನ್ನು ಸ್ವೀಕಾರ ಮಾಡಿದರೆ ಹೊರತು ಯಾವ ಕಾಲಕ್ಕೂ ಅವರು ವಾಹನ ಹತ್ತಲಿಲ್ಲ. ದೇವರ ಪೆಟ್ಟಿಗೆಯನ್ನ ವೃದ್ಧಾಪ್ಯದಲ್ಲಿಯೂ ಕೂಡ ತಾವೇ ಅದನ್ನು ಶಿರಸ್ಸಿನ ಮೇಲೆ ಇಟ್ಟುಕೊಂಡು ಸಂಚಾರ ಮಾಡ್ತಾ ಇದ್ರು ಅಂತ ಈ ರೀತಿಯ. ಅದಕ್ಕಂತಾರೆ ತುರಗಾಶ್ಯ ಪದದ್ವಂದ ಸುಭಕ್ತಿ ಭರಮುದ್ವಹನ್ ಸಂಸ್ಥಾನ ಭಾರಂ ಗುರುರಾಟ್ ಪದೇ. ಸಕಲ ಈ ಯಾವ ತಮ್ಮ ಸಂಸ್ಥಾನದ ಭಾರವನ್ನು ರಾಜರ ಪಾದಕ್ಕೆ ಸಮರ್ಪಣೆ ಮಾಡಬೇಕು ಅಂದ್ರೆ ಜವಾಬ್ದಾರಿ ಅವರಿಗೆ ವಹಿಸಬಹುದು, ಕೈ ಮುಗಿದು ಅಂತ ಅರ್ಥ. ಸ್ಥಾಪಯಿತು ಮುನಿಹಿ ಸೋದಾಪುರಂ ಸಮಗಮದ್. ಯಾಕೆ ಗುರುಪಾಸಾಹಿ ಸಿದ್ಧಿದ. ನೋಡಿ, ಇಲ್ಲಿವರೆಗೆ ಜ್ಞಾನ ಬಂದದವರಿಗೆ ಅದರ ಜ್ಞಾನದ ಸಿದ್ಧಿ ಹೊಂದಬೇಕಾಗಿದೆ. ಅದು ಬಹಳ ಮಹತ್ವದ್ದು. ತಮ್ಮ ಪರಮಗುರುಗಳಲ್ಲಿ ಇವತ್ತ ಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿದರೂ ಕೂಡ ಅವರಿಗೆ ರಾಜರ ಸನ್ನಿಧಾನದಲ್ಲಿ ಒಂದು ತಾತ್ವಿಕ ಚಿಂತನೆಯನ್ನ ಮಾಡಿ ಸಕಲ ಕರ್ಮಗಳನ್ನು ಆ ಭಾರವನ್ನು ಜೀವನದ ಭಾರವನ್ನೇ ಸಮರ್ಪಣೆ ಮಾಡಿ ಆ ಜ್ಞಾನದ ಸಿದ್ಧಿಯನ್ನು ಹೊಂದಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ಗುರು ಪಾಸಾಹಿ ಸಿದ್ಧಿದ. ಆ ನಿಮಿತ್ತದಿಂದ ಸೋದಾಕ್ಷೇತ್ರಕ್ಕೆ ಹೋಗಿ ಆ ಸನ್ನಿಧಾನದಲ್ಲಿ ಅವರು ಮಾಡಿದ್ದೇನು ಅಂದ್ರೆ ಪಂಚವೃಂದಾವನಾಭ್ಯಾಸೆ ದೇವವರ್ಯ ನಿಷೇವಿತೆ ನಕ್ತಂ ದಿವಂ ಪಪಾಠಾಸೌ ಸಮೀರ ಸಮಯಂ ಸುಧೀಹಿ ಅಂತ ಅರ್ಥ. ಎಷ್ಟು ಪಾರಾಯಣ ಮಾಡಿರ್ಬೇಕು ನೋಡ್ರಿ ಅವರು. ಆವರ್ತನ ಮಾಡಿದ್ದೇ ಮಾಡಿದ್ದು ಮಧ್ವಶಾಸ್ತ್ರವನ್ನ. ನಕ್ತಂ ದಿವಂ ಹಗಲ ರಾತ್ರಿ ಅಂತ ಅರ್ಥ. ಆ ರೀತಿಯಾಗಿ ಆ ಸಂದರ್ಭದಲ್ಲಿ ಏನಾತವರಿಗೆ ವಿಶ್ವಪ್ರಿ ಗುರು ಲೀಲಾವಿಲಾಸ ನಮಗೆ ಸಮಾಧಾನ ಹೇಳ್ತದೆ. ತದರ್ಥವಾಣೀಂ ಕಲ್ಯಾಣೀಂ ಅಂತಂತ. ಎಲ್ಲಿಯಾದ್ರೂ ಒಂದು ಕಡೆಗೆ ಉಪನಿಷದ್ ವಿಚಾರವಾಗಲಿ ಇನ್ನೊಂದಾಗಲಿ ಎಲ್ಲ ಸಂದೇಹ ಬಂದ್ರೆ ವೃಂದಾವನಗತ ವಾಣಿ ಅನ್ನೋದು ಅವರಿಗೆ ಕೇಳಿಸ್ತಾ ಇತ್ತು ಅಂತ ಅರ್ಥ. ಆದ್ದರಿಂದ ಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಸಕಲ ಯಾವ ಸಂದೇಹಗಳನ್ನು ಅವರು ವಾದಿರಾಜರ ವೃಂದಾವನಗತ ವಾಣಿಯಿಂದಲೇ ಪರಿಹಾರ ಮಾಡಿಕೊಂಡಿರುವುದರಿಂದಲೇ ಅವರು ವೃಂದಾವನಾಚಾರ್ಯರು. ವೃಂದಾವನಮೇವ ಆಚಾರ್ಯ ಯಸ್ಯ ಸಹ ಅಂತ ಅರ್ಥ. ಈ ರೀತಿಯಾಗಿ ಅಧ್ಯಯನ ಮಾಡಿ ಇಲ್ಲಾದರೂ ಕೂಡ ಅಧ್ಯಯನ ಜ್ಞಾನದ ಒಂದು ಸಿದ್ಧಿಯನ್ನು ತಾವು ಹೊಂದಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ವೃಂದಾವನಾಚಾರ್ಯರು ವಾದಿರಾಜರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಅಂತಹ ಸಿದ್ಧಿಯನ್ನು ಹೊಂದಬೇಕು ಅಂತ ಸಮೀರ ಸಮಯಂ ಗುರುಹು ಆಯಿತು. ಕೆಲವು ಜನ ಇದ್ರು ಅಲ್ಲಿದ್ದಾಗಲೇ ಅವರು ಈ ಉಪೋಷಣೆಯನ್ನು ಮಾಡ್ತಾ ಇದ್ರಂತೆ. ಉಪೋಷಣೆ ಮಾಡ್ತಾನೆ ಸಂಚಾರ ಮಾಡ್ತಿರ್ಬೇಕು. ಇದೆಲ್ಲ ಹೇಗೆ ಸಾಧ್ಯ? ಇದೊಂದು ಉಪನಿಷದ್ ಉಪಾಸನ. ಇದು ಅದು ಹೇಳಿಕ್ ಗೊತ್ತಿಲ್ಲ, ಸುಮ್ಮನೆ ಶಬ್ದ ಹೇಳಬಹುದು ಇಷ್ಟೇ. ಏನಂದ್ರೆ ಅದು ಏನದು ಅನಶ್ನನ್ಯ ಅಭಿಚಾಕಶೀತಿ ಅಂತ ಉಪನಿಷತ್ತಿನಲ್ಲಿ ಆಯ್ತಾ. ಈ ಜೀವಾಖ್ಯ ಮತ್ತು ಪರಮಾಖ್ಯ ಪಕ್ಷಿಗಳು ಏನು ಈ ದೇಹದಲ್ಲಿ ಉಂಟೋ, ಈ ಜೀವಾಖ್ಯ ಪಕ್ಷಿ ಯಾವಾಗಲೂ ಕರ್ಮಫಲ ಎಷ್ಟೇ ಅನಿಷ್ಟವಾದರೂ ಕೂಡ ಸ್ವಾದು ಸ್ವಾದು ಎಂಬುದಾಗಿ ಸ್ವೀಕಾರ ಮಾಡಿ ಬಡಕಾಗಿದೆ. ತಿನ್ನೋರು ದಪ್ಪ ಆಗಬೇಕಲ್ಲ, ಆದರೆ ತಿಂದು ತಿಂದು ಕರ್ಮಫಲ ತಿಂದರೂ ಕೂಡ ಈ ಜೀವಾಖ್ಯ ಪಕ್ಷಿ ಬಡಕಾಗ್ಯದ. ಅನಶ್ನನ್ ಯಾವ್ಯಾವುದನ್ನು ಇಂತಹ ಕರ್ಮಫಲವನ್ನ ಸ್ವೀಕಾರ ಮಾಡದಲೇ ತಿನ್ನದಲೇ ಸಂಬಂಧ ಪಡದಲೇ ಅನ್ಯ ನಾಮ ಜೀವಾದ್ ಭಿನ್ನ. ಇನ್ನೊಂದು ಪಕ್ಷಿ ಪರಮಾತ್ಮ ಪಕ್ಷಿ ಅಭಿಚಾಕಶೀತಿ ಒಳ್ಳೆ ಪುಷ್ಟವಾಗಿದೆ ಅಂತ ಅರ್ಥ. ಈ ಚಿಂತನೆಯನ್ನ ಮಾಡತಕ್ಕವರಿಗೆ ಹಸಿವೇ ಆಗೋದಿಲ್ಲ. ಉಪಾಸನೆ ಮಾಡತಕ್ಕವರಿಗೆ, ಬರೀ ಓದಿದವರಿಗೆ ಅಲ್ಲ, ಹೆಚ್ಚು ಹಸಿವಾಗ್ತದೆ ಮತ್ತೆ ಅಂತ ಹೇಳಿದ. ಆದ್ದರಿಂದ ಅಂಥ ಒಂದು ಮಟ್ಟವನ್ನು ಮುಟ್ಟಿದವರು ವೃಂದಾವನಾಚಾರ್ಯರು ಅಂತ ಹೇಳಿದರೆ ತಪ್ಪಿಲ್ಲ. ಅವರಿಗೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತ ರಾಜರ ಅಪ್ಪಣೆ ಪಡಿಬೇಕು. ಏನಪ್ಪ ಎದುರಿಗೆ ಇದ್ದಾರೆ ಗುರುಗಳು, ಸ್ವಾಮಿ ಹಿಂಗೆ ಹೋಗಿ ಬರ್ತೀವಿ, ಮಂತ್ರಾಕ್ಷಿ ಕೊಟ್ರಿ ಅಂತ ನಾವು ಕೇಳ್ತೀವಿ, ಯಾತ್ರೆ ತೀರ್ಥಕ್ಕೆ ಹೋಗ್ತೇವೆ ಅಂತ. ಅಂಥ ಒಂದು ಪ್ರಯೋಗವನ್ನು ಮಾಡಿದ್ದಾರೆ ನೋಡಿ ವೃಂದಾವನಾಚಾರ. ಮಹಿಮಾ ಇದು, ಅಲೌಕಿಕವಾದಂತಹ ಒಂದು ಮಹಿಮಾ ಇದು, ಅಮಾನುಷ ಮಹಿಮಾ. ತೀರ್ಥಕ್ಷೇತ್ರಾದಿಕಂ ಗಂತುಂ ಗುರುರಾಜಸ್ಯ ಸನ್ನಿಧೌ ಪ್ರಣಮತ್ಯಸ್ಯ ಶಿರಸಿ ಪೇತುರು ಮಂತ್ರಾಕ್ಷತಾ ಕಿಲ. ರಾಜರ ಸನ್ನಿಧಾನಕ್ಕೆ ಶರಣಾಗತರಾದ್ರೆ ವೃಂದಾವನದಿಂದ ಮಂತ್ರಾಕ್ಷತೆ ತಲೆಯ ಮೇಲೆ ಬಿತ್ತು ಅಂತ ಅರ್ಥ. ಸಣ್ಣ ಮಹಿಮಾನ ಇದು. ಗುರುಗಳು ಎದುರಿಗೆ ಕೊಡ್ತಿದ್ರೆ ಅರ್ಧ ಕೆಳಗೆ ಬಿದ್ದು ಬಿಡ್ತಾವ ನಮಗೆ, ಅಂದ್ರೆ ಅಷ್ಟು ಚೆನ್ನಾಗಿ ಕೂತಿರ್ತೇವೆ ಅಂತ ನಾವೆಲ್ಲ. ಅಂಥದ್ದು ತೀರ್ಥಕ್ಷೇತ್ರಕ್ಕೆ ಅನುಜ್ಞೆಯನ್ನು ಪಡಿತಕ್ಕಂಥ ಯಾವ ವೃಂದಾವನಾಚಾರ್ಯರು ತಲೆ ಬಾಗಿದಾಗ ಅವರ ಒಂದು ತಲೆ ಮೇಲೆ ಮಂತ್ರಾಕ್ಷತೆಗಳು ಬಿದ್ದಂತಹದ್ದು ಒಂದು ಅಭೂತವಾದಂತಹ ಮಹಿಮಾ. ತಾವೇ ಸ್ವತಃ ಪೆಟ್ಟಿಗೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಸಂಚಾರ ಮಾಡತಕ್ಕಂಥ ವೃಂದಾವನಾಚಾರ್ಯರು ಕೆಲವು ದೇಶಗಳನ್ನು ಅಥವಾ ಕ್ಷೇತ್ರಗಳನ್ನು ಸಂದರ್ಶಿಸಿ ಇನ್ನು ಪರ್ಯಾಯದ ಒಂದು ಸಂದರ್ಭ ಸಮೀಪವಾಯಿತು ಅನ್ನೋ ದೃಷ್ಟಿಯಿಂದ ಯಾವ ರಜತ ಪೀಠಪುರಕ್ಕೆ ಬರ್ತಾ ಇದ್ದಾರೆ. ದಾರಿಯಲ್ಲಿ ಒಂದು ಮಾರ್ಗ, ಸ್ವಲ್ಪ ರಾತ್ರಿ ಆಯಿತು ಹೋಗ್ತಕ್ಕಂಥದ್ದು. ಸರಿ, ಎಲ್ಲೋ ಒಂದು ಕಡೆಗೆ ಇವತ್ತು ವಾಸ ಮಾಡಿದ್ರಾಯ್ತು ಅಂತ ವಾಸ ಮಾಡಿಬಿಟ್ರು.
ಯಾರೋ ಒಬ್ಬರು ಜ್ಞಾನಿಗಳು ಬಂದಾರೆ, ನಮ್ಮ ಊರ ಹೊರಬದಿಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಬಿಡಾರ ಅಂತ. ಆ ಗ್ರಾಮಾಧಿಪತಿ ಬಂದು ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಬರ್ತಾನೆ. ನೋಡ್ತಾನೆ ದೂರಿಂದ ಒಂದು ಸೇನಾಪತಿ ಎಲ್ಲ ಇದ್ದು ಬಿಟ್ಟಾರೆ. ಆ ಮಂದಾನ ಯಾರನ್ನ ಕಳಿಸೇ ಇಲ್ಲ, ಏನಿಲ್ಲ ಇಲ್ಲ, ಇಲ್ಲಿ ಸೇನಾಪತಿ ಹೆಂಗೆ ಬಂದ, ಸೇನೆ ಹೆಂಗೆ ಬಂತು ಅಂತ ಅವನಿಗೆ ಆಶ್ಚರ್ಯವಾಯ್ತು. ಸರಿ, ಅವನು ವಾಪಸ್ ಹೋಗ್ಬಿಟ್ಟ. ಮತ್ತೆ ಮರುದಿನ ಬೆಳಿಗ್ಗೆ ಬಂದು ಕೇಳ್ತಾನೆ, ಅದೆಲ್ಲ ಭೂತರಾಜರ ಮಹಿಮೆ, ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಅವರೇ ಇದ್ದಾರೆ, ವಾದಿರಾಜರಿಂದ ನಿಯುಕ್ತರಾಗಿ ಅಂತ ಸ್ಪಷ್ಟವಾಗಿ ತಿಳಿಸಿದಾಗ, ತದಾರಭ್ಯ ಜನಾಸ್ಸರ್ವೇ ಭೂತನಾಥೋ ಗಣೈರ್ವೃತಃ ಏತತ್ ಸಮೀಪೆ ವಸತಿ ರಕ್ಷನ್ ನಿತಿ ಮೇನಿರೆ. ಇವರ ಸಮೀಪದಲ್ಲಿ ಯಾವಾಗಲೂ ಒಂದು ರೂಪದಿಂದ ಇದ್ದು ಭೂತರಾಜರ ರಕ್ಷಣೆ ಮಾಡತಕ್ಕವರು ಅಂತ ಅನ್ನೋದನ್ನ ಸಕಲರೂ ಕೂಡ ಅದನ್ನ ಒಪ್ಪಿದರು. ಇನ್ನೊಂದು ಕಡೆಗೆ ಹೋಗ್ತಾ ಇದ್ರು ವೃಂದಾವನಾಚಾರ್ಯರು. ಅಲ್ಲೇನಂದ್ರೆ ದುರ್ಗದ ಕೋಟೆ ಇರ್ತದೆ ನೋಡ್ರಿ, ಅದೇನು ಒಮ್ಮೆಲೆ ಹಾಕಲಿ, ಈಗಂತೂ ಯಾವ ಹಾಕಲಿಕ್ಕೆ ತೆಗಿಲಿಕ್ಕೆ ಬರೋದೇ ಇಲ್ಲ. ಈಗ ದುರ್ಗ ಅಂದ್ರೆ ಫೋರ್ಟನ್ನ ನಾವು ಏನು ಡಿಸ್ಮ್ಯಾಂಟಲ್ ಮಾಡಬೇಕು ಇಷ್ಟೇ ಹೊರತು, ಹಳೇ ಬಾಗಿಲ ಒಂದು 50 ಜನ ಸೇರಿ ಅದನ್ನು ಹಾಕಬೇಕು ತೆಗಿಬೇಕು ಅಂತ ಅರ್ಥ. ಕೆಲವು ಪಾತ್ರೆಗಳನ್ನ ತೊಳಿಬೇಕು, ಹೊರಗಡೆಗೆ ಒಂದು ಅಲ್ಲಿದ್ದ ಜಲದುರ್ಗ ಅಂತ ಇರ್ತದೆ, ಗಿರಿದುರ್ಗ, ಜಲದುರ್ಗ, ಸಸ್ಯದುರ್ಗ ಅಂತ ಕೋಟೆ ಹೊರಬದಿಯಲ್ಲಿ ಇರ್ತಕ್ಕಂಥದ್ದು. ವೈರಿಗಳು ಒಳಗಡೆ ಪ್ರವೇಶ ಮಾಡಬಾರದು ಬೇಗನೆ ಅಂತ ಮಾಡಿರ್ತಾರೆ. ಆ ಜಲದುರ್ಗ ಸನ್ನಿಧಾನಕ್ಕೆ ಒಳಗಡೆ ವಾಸ ಮಾಡತಕ್ಕಂತಹ ಅನೇಕರ ಬಂದು ಸ್ತ್ರೀಯರು ಪಾತ್ರೆಗಳನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ವಾಪಸ್ ಹೋಗಬೇಕು ಅಂತ ನೋಡ್ತಾರೆ. ಆ ದುರ್ಗದ ಬಾಗಿಲ ತನ್ನಷ್ಟಕ್ಕೆ ತಾನೇ ಅದು ಮುಚ್ಚಿಬಿಟ್ಟಿತ್ತು. ಅವರೆಲ್ಲ ಬಹಳಷ್ಟು ಭಯಗ್ರಸ್ತರಾಗಿ ಮುಂದೇನು ಗತಿ ಅಂತ ಈ ರೀತಿ ಅವ್ರು ಮಾಡ್ತಿರ್ಬೇಕಾದ್ರೆ ತನ್ನಷ್ಟಕ್ಕೆ ತಾನೇ ತೆಗಿತದೆ. ಅದು ಕೂಡ ಭೂತರಾಜರ ಒಂದು ಮಹಿಮೆ ಎಂಬುದಾಗಿ ತಿಳಿಸ್ತಾ ಮತ್ತೊಂದು ಕಡೆ ಹೋಗಿದ್ರು ಬೃಂದಾವನಾಚಾರ್ಯರು. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಅವರಿಗೆ ಭಿಕ್ಷೆ ಅನ್ನೋದೆಲ್ಲ ಇತ್ತು. ಮಧ್ಯಾಹ್ನದ ಭಿಕ್ಷೆ ಆದ ಮೇಲೆ ಯಾವಾಗಲೂ ಅವರು ಗ್ರಂಥ ಲೇಖನ ತತ್ಪರ ಅಂತ ಒಂದು ಮಾತು ಬರ್ತದೆ. ಶ್ರೀಮದ್ ಆಚಾರ್ಯ ಮತ್ತು ರಾಜರ ಒಂದು ಗ್ರಂಥಗಳನ್ನ ಲೇಖನ ಮಾಡ್ತಿರಬೇಕು, ಬಂದಂತಹ ಬ್ರಾಹ್ಮಣರಿಗೆ ಅದನ್ನು ಕೊಡ್ತಿರಬೇಕು ಅನುಗ್ರಹಿಸಿ ಅಂತ. ಅವರ ಸನ್ನಿಧಿಯಲ್ಲಿ 200 ಜನ ಶಿಷ್ಯರು ಅಧ್ಯಯನ ಮಾಡ್ತಿದ್ರು ಅಂತ ಒಂದು ದಾಖಲೆ. ಆ ರೀತಿಯ ಅಷ್ಟು ಜನರಿಗೆ ನಿರಂತರ ಪಾಠ ಪ್ರವಚನ ಮಾಡ್ತಕ್ಕವರು. ಬರೀ ಪಾಠ ಅಷ್ಟಲ್ಲ, ಲೇಖನ ಮಾಡಿದ್ರು. ಯಾಕೆ? ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನ ಈಗ ಸೂತ್ರ ಭಾಷೆ ಲೇಖನ ಮಾಡಿದರೆ ಗಂಗಾ ತಟಾಕದಲ್ಲಿ ವಿಷ್ಣು ಮಂದಿರವನ್ನು ನಿರ್ಮಾಣ ಮಾಡಿ ಆ ಚಂದ್ರಾರ್ಕ ಒಂದು ಪೂಜಾ ವ್ಯವಸ್ಥೆಯನ್ನು ಮಾಡಿದರೆ ಏನು ಪುಣ್ಯ ಉಂಟೋ, ಶ್ರೀಮದ್ ಆಚಾರ್ಯರ ಸೂತ್ರ ಭಾಷ್ಯದ ಒಂದು ಅಕ್ಷರಕ್ಕೆ ಅಂತಹ ಪುಣ್ಯ ಉಂಟು ಅಂತ. ಅಂದ್ರೆ ಒಂದು ಅಕ್ಷರ ಬರೆದು ಕುಚೋದ್ಯ ಮಾಡೋದಲ್ಲ, ಇದು ಪೂರ್ಣ ಬರೆದ ಮೇಲೆ ಸಿಗತಕ್ಕ ಫಲ. ನಾರಾಯಣಂ ಗುಣೇಶ್ವರ ಇಲ್ಲ ನಾ ಅಂತ ಬರೆದು ಬಿಡ್ತೀನಿ ಆಚಾರ, ನಮಗೆ ಪುಣ್ಯ ಸಿಗಲಿ ಅಂದ್ರೆ ಇದು ಕುಚೋದ್ಯ ಇದು ಅಂತ. ಹಾಗಾದ್ರೆ ಆಖ್ಯಾನ ಗ್ರಂಥ ಲೇಖನಕ್ಕೇನು ಪುಣ್ಯ? ನನಗೆ ಬೆಳಿಗ್ಗೆ ನಂಗೆ ಆಗಲೇ ಉಪನ್ಯಾಸದಲ್ಲಿ ಏನು ಇನ್ನೂ ಹೇಳಿಕ್ಕಾಗಿಲ್ಲ, ಇನ್ನು ಬಹಳದ ಅದು. ಒಂದು ವೃಂದಾವನಾಖ್ಯಾನದ ಒಂದು ಅಕ್ಷರ ಲೇಖನ ಮಾಡಿದರೆ ಸಪ್ತದ್ವೀಪವತಿ ಇವತ್ತ ಭೂಮಿಯನ್ನ ಸತ್ಪಾತ್ರದಲ್ಲಿ ದಾನ ಮಾಡಿದರೆ ಏನು ಪುಣ್ಯ ಉಂಟೋ, ವೃಂದಾವನಾಖ್ಯಾನದ ಒಂದು ಅಕ್ಷರ ಲೇಖನಕ್ಕೆ ಅಂಥ ಪುಣ್ಯ ಉಂಟು ಅಂತ. ಆದ್ದರಿಂದಲೇ ಆಖ್ಯಾನ ಗ್ರಂಥವನ್ನ ಸೂತ್ರ ಭಾಷ್ಯಕ್ಕೆ ಸಮವಾಗಿ ಇವತ್ತು ಕೊಂಡಾಡಿದ್ದು. ಶ್ರೀ ಸ್ವಾಪ್ನ ವೃಂದಾವನಾಖ್ಯಾನ ಪಠನಂ ಮಧ್ವ ಸದ್ಗುರೋಹೋ ಭಾಷ್ಯಾದಿ ಸರ್ವಮೂಲಾನಾಂ ಕೃತೀನಾಂ ಪಠನಂ ಯಥಾ ಅಂತ ಸ್ಪಷ್ಟ ಅದೇ ಪ್ರಮಾಣ. ಆದ್ದರಿಂದ ಸೂತ್ರ ಭಾಷ್ಯದ ಪಕ್ಕದಲ್ಲೇ ಇಟ್ಟು ಆಖ್ಯಾನ ಕೃತಿಯನ್ನ, ಅದೆಂಗ ರೂಪಮನ್ಯದಿವ ಧನ್ಯಮಾತ್ಮನಃ ಅಂತುಂಟೋ ಅದರ ಪಕ್ಕದಲ್ಲೇ ಇಟ್ಟು ಆಖ್ಯಾನ ಕೃತಿಯನ್ನು ಇವತ್ತು ನಾವು ಆರ್ತಿಕ್ಯಾದಿಗಳಿಂದ ಪೂಜೆ ಮಾಡಬೇಕು ಅಂತ ಅರ್ಥ. ಸರಿ, ಆ ಗ್ರಾಮಕ್ಕೆ ಬಂದು ಇವರು ಗ್ರಂಥ ಲೇಖನ ತತ್ಪರರಾದಾಗ ಆ ಧನಿಕನಿಗೆ ಒಳಗವನಿಗೆ ಇವ್ರ ಬಗ್ಗೆ ಒಂದು ಸ್ವಲ್ಪ ಸಡ್ಡೆ ಇತ್ತು. ಅವನು ಬಂದು ಇವ್ರ ಮೇಲೆ, ಇವ್ರ ಮುಂಭಾಗದಲ್ಲೇ ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಹಾಕೊಂಡು ಕೂತಾವ. ಅವತ್ತೇ ನೋಡಿ ದೊಡ್ಡವರು ಬಂದ ಹಾಗೆಲ್ಲ ಕೂಡಬಾರದು ಅಂತ. ಅವ ಏನನ್ಬೇಕು ಕೂತು, ಏನೋ ನಿಮ್ಮ ಹತ್ರ ಯಾವುದೋ ಒಂದು ಭೂತ ದೆವ್ವ ಉಂಟಂತಲ್ಲ, ಅದೇನದು ಅಂತ ಅಂದ್ಬಿಟ್ಟ. ಪಾಪ ವೃಂದಾವನಾಚಾರ ಮನಸ್ಸಿಗೆ ಬಹಳ ಬೇಜಾರಾತು. ಸಾಯಂಕಾಲದ ಪೂಜೆ ಮಾಡಬೇಕಾಗಿಲ್ಲ ಇವನ ಮನೆಯಲ್ಲಿ ಅಂತ ತಮ್ಮ ದೇವರ ಪೆಟ್ಟಿಗೆ ತಗೊಂಡು ಹೊರಟೇ ಬಿಟ್ರು ಅಂತ ಅರ್ಥ. ಇವರು ಹೊರಬದಿಗೆ ಕಾಲಿಟ್ರೋ ಇಲ್ಲೋ ಅಲ್ಲೇ ಕೃಷ್ಣ ವರ್ತಮಾ ವಿವೇಶ, ಅವನ ಮನೆಗೆ ಅಗ್ನಿ ಪ್ರವೇಶ ಆಗಿಬಿಡ್ತು. ನೋಡಿ ದೇವರ ಇಚ್ಛಾ ಹೆಂಗದೆ. ಇಂಥ ಸತ್ಪಾತ್ರ ಬಂದಾಗ, ಯೋಗ್ಯ ಅಧಿಕಾರಿಗಳು ಬಂದಾಗ ಸನ್ಮಾನ ಮಾಡಿ ಅನುಗ್ರಹ ಪಡೆಯೋದನ್ನು ಬಿಟ್ಟು ಅಪಲಾಪ ಮಾಡಿಬಿಟ್ಟ ಅವನು. ಅವನಿಗೆ ಮನೆಯಲ್ಲಿರ್ತಕ್ಕಂತಹ ಸ್ತ್ರೀಯರು, ಗರ್ಭಿಣಿ ಸ್ತ್ರೀ ಅವರೆಲ್ಲರಿಗೂ ಕೂಡ ತಾಪ ಆಗಲಿರುತ್ತದೆ. ಮತ್ತೆ ವೃಂದಾವನಾಚಾರ ಸನ್ನಿಧಿಗೆ ಹೋದ, ಪ್ರಾರ್ಥನೆ ಮಾಡಿಕೊಂಡ. ಅವರ ಪ್ರಾರ್ಥನೆ ಮೇರೆಗೆ ಆ ಅಗ್ನಿ ಜ್ವಾಲೆ ಅಂತನ್ನೋದು, ಆ ತಾಪ ಅನ್ನೋದು ಶಮನವಾಗಿದೆ ಅಂತ ಅರ್ಥ. ತದಾ ದಯಾಲುರ್ ಯತಿರಾಟ್ ಭೂತರಾಜಂ ಸುಕೋಪಿತಂ ಶಮಯಾಮಾಸ ಸಂಪ್ರಾರ್ಥ್ಯ ಸ್ತ್ರೀಯ ಸ್ವಸ್ಥಾ ಬಭೂವಿರೆ ಅಂತ ಈ ರೀತಿಯಾಗಿ ಮತ್ತೆ ಈ ರಜತ ಪೀಠಪುರಕ್ಕ ಬಂದು ಇವರು ಪರ್ಯಾಯ ಶ್ರೇಷ್ಠವಾದಂತಹ ಒಂದು ಪರ್ಯಾಯವನ್ನು ಮಾಡ್ತಕ್ಕವರು ಬೃಂದಾವನಾಚಾರ್ಯರು ಅನ್ನೋ ದೃಷ್ಟಿಯಿಂದ ಅನೇಕ ಜನ ಬರ್ತಾನೆ ಇದ್ದಾರೆ ಅಂತ ಅರ್ಥ. ಆ ಪರ್ಯಾಯ ಸಂದರ್ಭದಲ್ಲಿ ಈ ಚರಿತ್ರೆ ನೋಡಿದರೆ ಬೃಂದಾವನಾಚಾರ್ಯರು 3 ಪರ್ಯಾಯ ಮಾಡಿದ್ರು ಅಂತ ಒಂದು, ಅಂದ್ರೆ ಅವರು ಒಂದು ಪರ್ಯಾಯದ ಬಗ್ಗೆ ಹೇಳಲ್ಲ ಇಲ್ಲಿ. 2 ಗ್ರಂಥ ನೋಡಿದ್ರು ಕೂಡ ಹೇಳಲ್ಲ. ಅದು ಒಂದು ಪರ್ಯಾಯ ಹೇಗಂದ್ರೆ ಕೃಷ್ಣನಿಗೂ ಒಂದು ವೈರಾಗ್ಯವನ್ನ ತಂದು ಅವರ ಪ್ರತಿಬಿಂಬತ್ವೇನ ತಾನು ವೈರಾಗ್ಯ ಮೂರ್ತಿಯಾಗಿರಬೇಕು ಅಂತ ಮಾಡಿದ್ದು ಬೃಂದಾವನಾಚಾರ್ಯರು ಮಾಡಿದಂತಹ ಒಂದು ಆ ಪರ್ಯಾಯದ ಕ್ರಮ. ಆ ಕೃಷ್ಣದೇವರಿಗೆ 1 ಕೋಟಿ ತುಳಸಿಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಅಂಥದ್ದನ್ನು ಸಕಲಾಭರಣಗಳನ್ನು ಆ ತುಳಸಿಯಲ್ಲೇ ಚಿಂತನೆ ಮಾಡಿ ಸಮರ್ಪಣೆ ಮಾಡಿದ್ದಾರೆ ಆ ರೀತಿಯ. ಆದ್ದರಿಂದ ಇನ್ನು ಈ ಪರ್ಯಾಯವನ್ನು ಹೇಗೆ ಮಾಡಿದರು? ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಿ ಹೇಗೆ ಮಾಡಿದ ಆ ರೀತಿ ಅಂತಂತಾರೆ.
ಅನೇಕ ಜನ ವಿದ್ವಜ್ಜನರು ಬರಬೇಕು ಅಂತ ಅರ್ಥ. ಅವರಿಗೆ ಸಂಭಾವನೆ ಕೊಡಬೇಕು. ದ್ರವ್ಯಾಣಿ ದತ್ವಾ ವಿದ್ವದ್ಭ್ಯ ಸದಾ ಶ್ರೀ ಕೃಷ್ಣ ಮಂದಿರೆ ಸರ್ವಮೂಲ ಗ್ರಂಥರತ್ನ ಪಾರಾಯಣಂ ಅಕಾರಯತ್. ನಿರಂತರ ಇಲ್ಲಿ ಸರ್ವಮೂಲ ಗ್ರಂಥಗಳ ಪಾರಾಯಣ ಆಗಬೇಕಿಲ್ಲೇ ಕೃಷ್ಣದೇವರ ಮಠದಲ್ಲಿ. ಅಷ್ಟೇ ಅಲ್ಲ, ಸರ್ವಾತಿಶಾಯಿನೀಂ ಪೂಜಾಂ ತ್ರಯೀಪಾರಾಯಣಂ ತಥಾ. ನಿರಂತರ 4 ವೇದಗಳ ಪಾರಾಯಣ ಆಗಬೇಕು, ಸರ್ವಮೂಲ ಗ್ರಂಥಗಳ ಪಾರಾಯಣ ಆಗಬೇಕು ನಿರಂತರವಾಗಿ. ಇಂಥ ವ್ಯವಸ್ಥೆಯನ್ನು ವೃಂದಾವನಾಚಾರ್ಯರು ಮಾಡಿ ವಿದ್ವಜ್ಜನರಿಗೆ ಅಷ್ಟು ಮನತುಂಬಿ ಅವರಿಗಂಥ ಸಂಭಾವನಾದಿಗಳನ್ನು ಕೊಟ್ಟು ಸಂತೋಷಪಡಿಸಿದರು. ಅವರಂತಾರೆ, ದೃಷ್ಟ ಸಚ್ಛಾಸ್ತ್ರ ಪಾಠಂಚ ನೇಚ್ಛನ್ ಮುಕ್ತಿಂ ಜನಾಭವಿ ಅಂತ ಅರ್ಥ. ಅವರು ಮಾಡತಕ್ಕಂತಹ ಪಾಠ ಪ್ರವಚನವನ್ನು ನೋಡಿದರೆ ಮುಕ್ತಿ ಯಾತಕ್ಬೇಕು ಅಂದ್ರು. ಇಲ್ಲಿ ವೈಭವ ಕಣ್ಣಾರೆ ನೋಡ್ತಾ ಇದ್ದೇವಲ್ಲ, ಸಾಲಧರ್ಮಕ್ಕ ಕೃಷ್ಣದೇವರ ವೈಭವ ಉತ್ಸವಾದಿಗಳನ್ನ. ಮುಕ್ತಿಯಲ್ಲಿ ನೋಡಿದ್ದೇ ನೋಡ್ಬೇಕೇನೋ, ಅಲೆ ಬೇಡಪ್ಪ, ನಾವು ಇಲ್ಲೇ ಇದ್ಬಿಡ್ತೀವಿ, ನಾವು ಮುಕ್ತಿ ಬೇಡ ಅಂತ ಅನ್ನುವಂಥ ಭಾವನೆ ಅನ್ನೋದು ಅವರಿಗೆ ಬಂದದೆ. ಆ ಸಂದರ್ಭದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕೂಡ ಯಾವ ಶ್ರೀ ಕೃಷ್ಣದೇವರ ಸನ್ನಿಧಾನಕ್ಕೆ ಬಂದು ಇವರು ವೈರಾಗ್ಯ ನೋಡಿದರು. ಪರ್ಯಾಯ ಈ ದರ್ಬಾರದ ಒಂದು ಪ್ರಾಂಗಣದಲ್ಲಿ ಇದೆಲ್ಲ ಅಲ್ಲಿ ಆಗ್ತಿತ್ತು, ಆಗಿನ ಕಾಲಕ್ಕೆ ಇಲ್ಲಿ ಇರಲಿಲ್ಲ ಅದು ಅಂತೂ ನಾವು ಹೇಳೋಣ, ಹಿಂಗೆ ತಪ್ಪಿಲ್ಲ ಅಂತ ಅರ್ಥ. ಆ ದರ್ಬಾರದ ಒಂದು ಪ್ರಾಂಗಣದಲ್ಲಿ ಕುಳಿತಾಗ ಹೇಗಿದ್ರು, ಅನ್ಯೇಷಾಂ ಯತಿವರ್ಯಾಣಾಂ ಕಾಶ್ಮೀರಾಂಬರ ಧಾರಿಣಾಂ ಸಭಾಯಾಂ ರಾಜಸಿಂಹಸ್ಯ ಕೌಪೀನ ವರಭೂಷಣ ಅಂತ ಅರ್ಥ. ಎಲ್ಲರೂ ಕಾಶ್ಮೀರಾಂಬರವನ್ನು ಧಾರಣ ಮಾಡಿರ್ತಕ್ಕಂಥ ಒಂದು ಉತ್ಸವದ ಸಂದರ್ಭದಲ್ಲಿಯೂ ಕೂಡ ಇವರು ವೈರಾಗ್ಯ ಮೂರ್ತಿಗಳಾಗಿ ಕೇವಲ ಕೌಪೀನವನ್ನು ಧಾರಣ ಮಾಡಿಕೊಂಡು ಇರಬೇಕು ಅಂತಂದ್ರೆ ಆ ವೈರಾಗ್ಯದ ಶಿಖರಾಗ್ರವನ್ನು ವೃಂದಾವನಾಚಾರ್ಯರು ಮುಟ್ಟಿದ್ರು ಎಂಬುದಾಗಿ ತಿಳಿಸ್ತದೆ. ಯಾಕೆ? ಯತೀನಾಂ ಭೂಷಣಂ ಹಿ ತತ್ ಅಂತ ಬರೀತಾರೆ. ಯತಿಗಳಿಗೆ ಕೌಪೀನವೇ ಭೂಷಣ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿ, ಆ ಅಲಂಕೃತನಾದಂತಹ ಕೃಷ್ಣದೇವರನ್ನ ನೋಡಿ ಆ ರಾಜಸ್ತ್ರೀಯರಿಗೆ ಇಷ್ಟು ಸಂತೋಷ ಆತು, ತಮ್ಮ ದೇಹದ ಮೇಲಿರ್ತಕ್ಕಂತಹ ಸಕಲಾಭರಣಗಳನ್ನ ಆ ಕೃಷ್ಣದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗೆ ಅದನ್ನು ಸಮರ್ಪಣೆ ಮಾಡೋದಿಲ್ಲ, ಅದಕ್ಕೊಂದು ಸಂಸ್ಕಾರ ಆಗಬೇಕು ಅಂತ ಪದ್ಧತಿ. ಅದು ಯಜ್ಞಾದಿಗಳಾಗ್ತಿರ್ತದಿಲ್ಲೇ ಸಂಸ್ಕಾರ ಮಾಡಿ ಕೃಷ್ಣದೇವರಿಗೆ ಸಮರ್ಪಣೆ ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ವೃಂದಾವನಾಚಾರ್ಯರು ರಾಜರನ್ನ ಕರೆಸಿ ಅಂತಾರೆ, ನೀವು ನಿಮ್ಮ ಪತ್ನಿಯರಿಗೆ ಈ ರೀತಿಯಾದಂತಹ ದಾನ ಮಾಡತಕ್ಕ ಒಂದು ಸ್ವಾತಂತ್ರ್ಯವನ್ನು ಕೊಡಬೇಕಾಗಿಲ್ಲ. ಯಾಕೆ? ಸ್ತ್ರೀಣಾಂ ಯತ್ ಸ್ವಾತಂತ್ರ್ಯಂ ಶಾಸ್ತ್ರ ನಿಂದಿತಂ ಅಂತಾರ ಸ್ಪಷ್ಟವಾಗಿ. ಇದು ನಮ್ಮ ಮಾತಲ್ಲ, ಅವ್ರದೇ. ಸ್ತ್ರೀಯರು ಸ್ವಾಭಾವಿಕವಾಗಿ ಗಂಡನ ಅಪ್ಪಣೆ ಇಲ್ಲದಲೇ ದಾನ ಧರ್ಮಾದಿಗಳನ್ನು ಮಾಡಬೇಕಾಗಿಲ್ಲ, ಮಾಡಿದರೆ ಅವರಿಗೆ ಪುಣ್ಯ ಇಲ್ಲ ಅಂತ ಇದು ಶಾಸ್ತ್ರದ ಒಂದು ಲೆಕ್ಕಾಚಾರ. ಈ ರೀತಿ ಹೇಳಿ ನಂತರ ರಾಜ ಕೂಡ ಮಹಾ ಸಂತೋಷಪಟ್ಟ. ತಾನು ಕೂಡ ನವರತ್ನ ಹಾರವನ್ನು ಕೊಟ್ಟಿದ್ದಾನೆ. ಅದೆಲ್ಲವೂ ಕೂಡ ಆ ಸಂಸ್ಕಾರ ಮಾಡಿ ಕೃಷ್ಣದೇವರಿಗೆ ಸಮರ್ಪಣೆ ಮಾಡಿ ಸಂತೋಷಪಡಿಸಿದರು. ಈ ರೀತಿಯಾಗಿ ಆ ರಾಜ ಇಷ್ಟು ಸಂತೋಷಪಟ್ಟ. ಕೇಳ್ತಾ ಇದ್ದಾನೆ ವೃಂದಾವನಾಚಾರ್ಯ ಸನ್ನಿಧಾನಕ್ಕೆ ಬಂದು, ಬುದ್ಧಿ ನಿರಂತರ ಒಂದು ಸೇವೆ ಮಾಡಬೇಕು ಅಂತ ನನಗೆ ಒಂದು ಇಚ್ಛೆ ಅದೇ, ನಾ ಏನು ಮಾಡಲಿ ಅಂತ ಹೇಳ್ರಿ. ಇದು ಕೃಷ್ಣದೇವರ ಸನ್ನಿಧಾನ, ಸ್ವಾಮಿ ಬಾಲಕೃಷ್ಣನಾಗಿದ್ದಾನೆ, ನಿರಂತರ ಅನ್ನದಾನ ಆಗಬೇಕಿಲ್ಲೇ, ಅದಕ್ಕೇನಾದರೂ ಒಂದು ವೃತ್ತಿಯನ್ನು ಕಲ್ಪಿಸಬೇಕು ಅಂತ ಅಪ್ಪಣೆಯನ್ನು ಮಾಡಿದರು. ತನ್ನ ಸಂಸ್ಥಾನದಿಂದ ನಿರಂತರ ಅನ್ನದಾನಕ್ಕೆ ಆ ಮೈಸೂರಿನ ಮಹಾರಾಜ ವೃತ್ತಿಯನ್ನು ಕಲ್ಪಿಸಿದ ಎಂಬುದಾಗಿ ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಒಂದು ವಿಷಯ ಹೀಗದೆ, ಶ್ರೀಮದ್ ಆಚಾರ್ಯರ ಕಾಲದಲ್ಲಿ ಮಧ್ಯಪಾಠ ಮಠದಲ್ಲಿ ಏನೊಂದು ವ್ಯಾಸಮುಷ್ಟಿ ಅನ್ನೋದಿಟ್ಟು ಅವರು ನಿರಂತರ ಪೂಜಾದಿಗಳನ್ನು ಮಾಡ್ತಾ ಇದ್ರು ಮಧ್ಯಾಹ್ನಕ್ಕೆ. ವಾದಿರಾಜರ ಕಾಲದ ನಂತರದಲ್ಲಿ ಆ ಪೂಜಾದಿಗಳಿಗೆ ಅಷ್ಟು ವ್ಯವಸ್ಥೆ ಅದು ಉಳಿಲಿಲ್ಲ. ಅಲ್ಲಿ ಪೂಜೆ ನಿಂತು ಹೋಗತಕ್ಕಂತಹ ಒಂದು ಸಂದರ್ಭ ಬಂದು ಕೇವಲ ಬ್ರಹ್ಮಚಾರಿ ಹೊರಬದಿಯಿಂದ ನಮಗ್ರ ಕಿಂಡಿಯಿಂದ ಒಂದು ತುಳಸಿ ದಳವನ್ನು ಸಮರ್ಪಣೆ ಮಾಡಿ ಆರ್ತಿಕ್ಯಾದಿಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದ ಅಂತ ಈ ಒಂದು ಸಂದರ್ಭ ಬಂತು. ಅಂದರೆ ನೇಮೇನ ಪರ್ಯಾಯಾದಿ ವ್ಯವಸ್ಥೆ ಇಲ್ಲದೇ ಇದ್ರೂ ಕೂಡ ಅಷ್ಟಮಠದ ಯತಿಗಳಿಗೆ ಯಾರಿಗೆ ಅವಕಾಶ ಉಂಟೋ ಅವರು ಅಲ್ಲಿ ಹೋಗಿ ಆ ವ್ಯಾಸದೇವರ ಪೂಜೆಯನ್ನು ಮಾಡ್ತಾ ಇದ್ರು. ಅದು ಆಗಲಿಲ್ಲಲ್ಲ, ಹಾಗೆ ನಿಂತು ಹೋತು. ಅದಕ್ಕೆ ಕೆಲವು ಜನ ಕುಚೋದ್ಯ ಮಾಡಿ ಏನು ಮಾಡಿದ್ರು, ಸುಬ್ರಹ್ಮಣ್ಯ ಮಠಾಧೀಶ್ವರ ಸನ್ನಿಧಿಗೆ ಹೋಗಿ, ಹೇಗೂ ನಿಮ್ಮದು ವಿಷ್ಣು ತೀರ್ಥಾಚಾರ್ಯರ ಪರಂಪರೆ, ಇಬ್ಬರಿಗೂ ಅವರೇ ಗುರುಗಳು ಈ ಮಠಕ್ಕೆ, ಮತ್ತೆ ನಿಮಗೆ ಕೃಷ್ಣ ಪೂಜಾ ಮಾಡತಕ್ಕಂಥ ಅವಕಾಶ ಅನ್ನೋದಿಲ್ಲ, ನೀವು ಮಧ್ಯಪಾಠ ಮಠದಲ್ಲಿರ್ತಕ್ಕಂತಹ ವ್ಯಾಸಮುಷ್ಟಿಯನ್ನು ತೆಗೆದುಕೊಂಡು ನೀವೇ ಪೂಜೆ ಮಾಡಬಹುದಲ್ಲ ಅಂತ ಈ ರೀತಿಯಾಗಿ ಆ ವಾರ್ತೆ ಅನ್ನೋದು ವೃಂದಾವನಾಚಾರ್ಯ ಕಿವಿಗೆ ಬಿದ್ದ ಮೇಲೆ ನೇರವಾಗಿ ಇಲ್ಲಿ ಪರ್ಯಾಯ ಮುಗಿತೋ ಇಲ್ಲೋ ಮಧ್ಯಪಾಠ ಮಠಕ್ಕೆ ಹೋಗ್ತಾ ಇದ್ದಾರೆ. ಸಮಾಪ್ಯ ಯತಿಶೇಖರೋ ಯದುಪತೇರ್ಮಹಂ ಸಾದರಂ ಸುಧಾಶನ ಸಮರ್ಪಿತಂ ಹರಿಪದಾಬ್ಜ ಭೃಂಗಸ್ಸುಧೀ ಸುಮಧ್ವ ಮುನಿ ಸೇವಿತಂ ಮಹಿತ ಮಧ್ಯವಾಟ ಸ್ಥಿತಂ ಜಗಾಮ ಹರಿಮರ್ಚಿತುಂ ಪುರುಟ ಸಂಪುಟ ಅಂತರ್ಗತಂ. ಆಖ್ಯಾನದಲ್ಲಿ ಪುರುಟ ಅಂತಾನೆ ಪ್ರಯೋಗ ಮಾಡಿದ್ದಾರೆ. ಆ ರೀತಿಯಾಗಿ ಆ ಪುರುಟ ಸಂಪುಟಾಂತರ್ಗತನಾದಂತಹ ವೇದವ್ಯಾಸ ದೇವರನ್ನ ವಿಶೇಷ ಆರಾಧನೆ ಮಾಡಬೇಕು ಅಂತ ಮಧ್ಯವಾಟ ಮಠಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೇ ಇದ್ರು ಅನೇಕ ಜಪ ತಪ ಸಮರ್ಪಣಾದಿಗಳನ್ನ ವೈಭವದಿಂದ ವೇದವ್ಯಾಸ ದೇವರನ್ನ ಅವರು ಆ ರೀತಿಯಾಗಿ ಒಂದು ಮಂಡಲ ಪರ್ಯಂತರವಾಗಿ ಪೂಜೆ ಮಾಡ್ತಿರ್ಬೇಕಾದ್ರೂ ಒಮ್ಮೆ ಸುಧಾಧವಲೋ ಬಭೂವ ದೇವ ಅಂತ ಅರ್ಥ, ಒಳ್ಳೆ ಶುಭ್ರವಾಗಿ ಕಂಡ. ಅದು ಹೇಗದೆ ಒಂದು ಜಂಬೂಫಲ ನಿಭಾಕಾರಂ ಅಂತ ಅರ್ಥ. ಜಂಬೂಫಲದಂತೆ ಕಾಣತಕ್ಕಂತಹ ಯಾವ ವ್ಯಾಸಮುಷ್ಟಿ ಧವಲ ಶುಭ್ರವಾಗಿ ಕಂಡಿತು ಅಂತ ಅವ್ರ ಮನಸ್ಸಿಗೆ ಯಾಕೋ ಸ್ವಲ್ಪ ಅನಿಸ್ತು, ಯಾಕೆ ಹೀಗಾತು ಅಂತ. ಆ ಸಂದರ್ಭದಲ್ಲಿ 80 ವರ್ಷ
ಕ್ಕಿಂತ ಹೆಚ್ಚಾದಂಥ ಒಬ್ಬ ಮುದುಕನ ಮೇಲೆ ದೇವರು ಆವಿಷ್ಟನಾಗಿ, ಏನು ನಿಮ್ಮ ಪುಣ್ಯ ಇದು, ನಿಮ್ಮ ಭಾಗ್ಯ, ಭಗವಂತ ಪ್ರಸನ್ನನಾಗಿದ್ದಾನೆ, ನೀವು ನಿಶ್ಚಿತವಾದಂಥ ಅಂದರೆ ನಿಶ್ಚಯಗೊಳಿಸಿದಂತಹ ಕಾರ್ಯವನ್ನು ಸಾಧಿಸಬಹುದು ಎಂಬುದಾಗಿ ತಿಳಿಸಿ, ಈ ರೀತಿ ಗೊತ್ತಾದ ಮೇಲೆ ಆ ವೇದವ್ಯಾಸ ದೇವರನ್ನು ತಾವು ಸ್ವೀಕಾರ ಮಾಡಿಕೊಂಡು ಪ್ರಪ್ರಥಮವಾಗಿ ಅವ್ರು ಎಲ್ಲಿಟ್ರು ಅಂತಂದ್ರೆ ಮಧ್ಯೆ ಸಂಸ್ಥಾಪ್ಯ ವೇದೇಶಂ ತುರಗಾಸ್ಯ ವರಾಹಯೋಹೋ, ತಮ್ಮ ಪೀಠದ ಒಂದು ಹಯಗ್ರೀವ ದೇವರ ಮತ್ತು ವರಾಹ ದೇವರ ಮಧ್ಯದಲ್ಲಿಟ್ಟು ವೇದವ್ಯಾಸ ದೇವರನ್ನ ಪೂಜೆ ಮಾಡಲಿಕ್ಕೆ ಆರಂಭ ಮಾಡಿದರು. ಇವೆಲ್ಲ ವೃಂದಾವನಾಚಾರ್ಯರಿಂದ ಪರಿವರ್ತಿತವಾದಂತಹ ಶುಭ ಸಂಪ್ರದಾಯ ಅಂತ. ಆದ್ದರಿಂದ ವೃಂದಾವನಾಚಾರ್ಯ ಪರಂಪರೆಯಲ್ಲಿ ಎಂಥ ಸ್ಥಾನ ಅಂದ್ರೆ ಒಂದು ಸಂಪ್ರದಾಯ ಪ್ರವರ್ತಕರು ಅಂತ ಅರ್ಥ. ಈ ರೀತಿಯಾಗಿ ಸುಮ್ಮನೆ ಒಂದು ತಂದು ಅದನ್ನು ಇಲ್ಲಿಟ್ಟುಬಿಟ್ರು ಅಂತ ಕೇವಲ ಸ್ಥಾನ ಪಲ್ಲಟ ಮಾಡಿದ್ರು ಅಂತ ನಾವು ಅರ್ಥ ಮಾಡಬೇಕಾಗಿಲ್ಲ, ಅಂಥ ಒಂದು ಹೆಗ್ಗಳಿಕೆ ಉಂಟು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿ, ಮತ್ತೆ ಅವರು ಸಂಚಾರ ಮಾಡ್ತಿರ್ಬೇಕಾದ್ರೆ ಹೊಳೆ ನರಸಿಂಹಪುರ ಅಂತದೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಶ್ರೀಮದ್ ಉತ್ತರಾದಿ ಮಠದಲ್ಲಿ ಆಗಿನ ಕಾಲಕ್ಕೆ ಸಮಕಾಲೀನರಾಗಿ ಇರತಕ್ಕಂತಹ ಸತ್ಯಧರ್ಮ ತೀರ್ಥರು, ವಾದಿರಾಜರ ಏಕಾಂತ ಭಕ್ತರು. ಸತ್ಯಧರ್ಮ ಇತಿಖ್ಯಾತೋ ವಾದಿರಾಟ್ ಭಕ್ತಿಪೂರಿತ ಗುರುಂ ಸ್ವಮಠಮಾನಾಯ ವ್ಯಾಸಪೂಜಾಂ ಅಕಾರಯತ. ಅವರು ವೈಭವದಿಂದ ಈ ವ್ಯಾಸಮುಷ್ಟಿ ಪೂಜಾವನ್ನು ಮಾಡಿಸಿ ಅವರು ಸಂತೋಷಪಟ್ಟರು ಎಂಬುದಾಗಿ. ನಂತರ ಮೈಸೂರು ರಾಜರ ಒಂದು ಆಮಂತ್ರಣದ ಮೇರೆಗೆ ಅಲ್ಲಿಗೆ ಬಂದು ಅಲ್ಲಿಂದ ಬಲಮುರಿ ಗ್ರಾಮಕ್ಕೆ ಅವರು ಹೋಗ್ತಾ ಇದ್ದಾರೆ. ಹೋಗಿ ಸಹ್ಯಯ ಅಂದರೆ ಸಾಕ್ಷಾತ್ ಕಾವೇರಿಯ ಆ ತೀರ, ಅಲ್ಲಿ ಹೋಗಿ ಒಂದು ಗ್ರಾಮದಲ್ಲಿ ಅವರು ಪೂಜಾದಿಗಳನ್ನ ಮಾಡಬೇಕಾದರೆ ಅಲ್ಲೇನಾಯ್ತು ಅಂದರೆ ಬಲಮುರಿ ಗ್ರಾಮ ಅದು. ಪಾಠ ಪ್ರವಚನವನ್ನು ಅವರು ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಪೀಠದಲ್ಲಿ ಕುಳಿತು ಜಪಾದಿಗಳನ್ನು ಕೂಡ ಮಾಡ್ತಾ ಇದ್ರು. ತೀರ್ಥವನ್ನು ಕೊಡಬೇಕು ಅಂತ ಈ ರೀತಿಯಾಗಿ ಆರಂಭ ಮಾಡ್ತಾರೆ. ಒಬ್ಬ ವ್ಯಕ್ತಿ ರಾಮಾಚಾರ್ಯ ಅಂತ ಹೆಸರು ಕೊಟ್ಟಾರೆ. ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೋಗಿದ್ದವ. ಹೋಗಿ ಧಾವಿಸಿ ಬಂದ. ಓಹೋ, ತೀರ್ಥ ವಿತರಣೆ ತಪ್ಪಬಹುದು ಅಂತ ಅವನು ಧಾವಿಸಿ ಬಂದ. ದೂರದಿಂದ ಪೀಠದ ಮೇಲೆ ಕುಳಿತಂತಹ ವೃಂದಾವನಾಚಾರ್ಯರ ಹಿಂಬದಿಯಲ್ಲಿ 2 ಪ್ರಕಾಶಮಾನವಾದಂತಹ ಜ್ವಲಂತ ದೀಪಗಳನ್ನು ಕಾಣ್ತಾ ಇದ್ದ. ಆಶ್ಚರ್ಯಪಟ್ಟವ. ಯಾಕೆ ಹೀಗಾದ ಗಾಬರಿಯಾಗಿ ದೂರ ನಿಂತ. ಆವಾಗ ಅವರನ್ನ ಸನಿಹತ್ತ ತರೆದು ವೃಂದಾವನಾಚಾರ್ಯರು ಕೇಳ್ತಾರೆ, ನೀ ಯಾಕಪ್ಪ ಗಾಬರಿಯಾದಿ ಅಂತ ಹೇಳಿ. ಅವನು ಹೇಳ್ದ, ನಿಮ್ಮ ಹಿಂಬದಿಯಲ್ಲಿ ನಾನು 2 ತೇಜಪುಂಜವಾದಂಥ ಪ್ರಜ್ವಲಿಸುವ ದೀಪಗಳನ್ನು ಕಾಣ್ತಾ ಇದ್ದೇನೆ ಅಂತ. ವೃಂದಾವನಾಚಾರ್ಯ ಗೊತ್ತಾಯಿತು, ನಮ್ಮ ಪೀಠದ ಹಿಂಬದಿಯಲ್ಲಿ ವಾದಿರಾಜರ ವಿಶೇಷ ಸನ್ನಿಧಾನದೇ, ಆ ಪೀಠದ ಮೇಲೆ ನಾನು ಇನ್ನು ಮುಂದೆ ಕೂಡಬಾರದು ಅಂತ ಮರುದಿನದಿಂದ ಬೇರೆ ಪೀಠದಲ್ಲಿ ಕೂಡಲಿಕ್ಕೆ ಆರಂಭ ಮಾಡಿದ್ದಾರೆ. ಇದು ವೃಂದಾವನಾಚಾರ್ಯರು ಆಗಿನ ಕಾಲಕ್ಕೆ ಅವರು ಮಾಡಿದಂತಹ ಒಂದು ಕಾರ್ಯ. ಈ ಮುಂದಿನ ಭಾಗವನ್ನ ನಾಳಿನ ದಿನ ನೋಡೋಣ. ಶ್ರೀಕೃಷ್ಣಾರ್ಪಣ ಮಸ್ತು.